ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 409ನೇ ಕಂತಿಗೆ ನಿಮಗೆ ಸ್ವಾಗತ. ಸೇನೆ ಅನ್ನುವಂಥದ್ದು ಭಾರತದ ರಕ್ಷಣೆಯಲ್ಲಿ, ಯಾವುದೇ ದೇಶದ ರಕ್ಷಣೆಗೆ ಅತ್ಯಂತ ಮುಖ್ಯವಾದದ್ದು. ಅದರಲ್ಲಿ ಅತ್ಯಂತ ಮುಖ್ಯವಾದದ್ದು ಸೈನಿಕರ ಕಲ್ಯಾಣ ಮತ್ತು ಸೈನಿಕರ ಐಕ್ಯತೆ. ಒಂದು ಸೇನೆಯ ಒಳಗಡೆ ಅದು ದೇಶದ ರಕ್ಷಣೆಗೆ ತುಂಬ ಮುಖ್ಯವಾಗ್ತದೆ. ಆದರೆ ಮೋದಿ ಸರ್ಕಾರ ಈ ಸೇನಾ ವಿಷಯದಲ್ಲೂ ಕೂಡ ಹಣಕಾಸನ್ನು ಉಳಿಸುವ ಹೆಸರಿನಲ್ಲಿ ತಂದಿರುವಂತಹ ಈ ಅಗ್ನಿವೀರ್ ಯೋಜನೆ ಏನಿದೆ, ಅದಕ್ಕೆ ಅವ್ರು ಹೇಳ್ತಿರೋದು ಆಧುನೀಕರಣ ಮಾಡುವುದು ಮತ್ತು ಸೇನಕ್ಕೆ ಬಿಸಿ ಯುವಕರ ರಕ್ತ ಬೇಕು ಅನ್ನುವ ಕಾರಣಕ್ಕಾಗಿ ಈ ಯೋಜನೆಯನ್ನು ತಂದ್ವಿ ಅಂತ ಹೇಳ್ತಾರೆ. ಆದರೆ ಅಗ್ನಿವೀರ್ ಯೋಜನೆ ತಂದಿರೋ ರೀತಿ ಮತ್ತು ಜಾರಿಯಾಗಿರೋ ರೀತಿ ಈಗಾಗಲೇ ದೇಶಾದ್ಯಂತ ಒಂದು ದೊಡ್ಡ ಬಗೆಯ ಹುಯಿಲನ್ನು ಎಬ್ಬಿಸಿದೆ. ಮತ್ತು ಈ ದೇಶದಲ್ಲಿ ಸೇನೆಯಲ್ಲಿ ಉದ್ಯೋಗವನ್ನು ಪಡ್ಕೊಳ್ಳೋದು, ಸೈನಿಕನಾಗುವುದು ವಿಶೇಷವಾಗಿ ಭಾರತದ ಬಡವರ್ಗದ ಜನಗಳಿಗೆ ಒಂದು ದೊಡ್ಡ ಜೀವನೋಪಾಯವೂ ಆಗಿದೆ ಅನ್ನೋದನ್ನು ನಾವು ಖಂಡಿತ ಮರಿಕೊಂಡು, ಮಧ್ಯಮ ವರ್ಗದ ಎಲ್ಲವನ್ನು ಉಳ್ಳಂಥ ಜನರಿಗೆ ಅದೊಂದು ಅಮೂರ್ತವಾದಂಥ ದೇಶಪ್ರೇಮದ ಸಂಗತಿಯಾಗಿರ್ಬೋದು. ಆದರೆ ಅತ್ಯಂತ ಬಿಕ್ಕಟ್ಟಿನಲ್ಲಿರುವಂತಹ ಈ ದೇಶದ ರೈತರ ಮಕ್ಕಳಿಗೆ ಒಬ್ಬ ಮಗ ಕಿಸಾನ್ ಆಗುವುದು, ಉತ್ತರ ಭಾರತದ ಹಲವಾರು ರಾಜ್ಯಗಳಲ್ಲಿ ಒಬ್ಬ ಮಗ ಸೈನಿಕನಾಗಿರುವುದಕ್ಕೆ ಕಾರಣನೇ ಏನಪ್ಪ ಅಂತಂದರೆ ಹೊಟ್ಟೆಪಾಡನ್ನು ಕೂಡ, ಒಂದು ಹೊಟ್ಟೆಪಾಡು ಕೆಲಸ ಮಾಡಿದ್ರು ದೇಶಭಕ್ತಿಯಿಂದ ಕೆಲಸ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಬಟ್ ಸೇನೆ ಅನ್ನುವಂಥದ್ದು ಅತಿ ಮುಖ್ಯವಾದಂಥ ಒಂದು ಜೀವನೋಪಾಯದ ಉದ್ಯೋಗದ ಅವಕಾಶವೂ ಕೂಡ ಆಗಿತ್ತು. ಹೀಗಾಗಿ ಯಾವಾಗ 2022ರಲ್ಲಿ ಅಗ್ನಿವೀರ್ ಯೋಜನೆ ಜಾರಿಗೆ ಬಂತು, ಅದರಿಂದ ಮೊದಲಿದ್ದಂತೆ 15ರಿಂದ 20 ವರ್ಷಗಳ ಸೇವಾ ಭದ್ರತೆಯೊಂದಿಗೆ ಏನು ಸೈನಿಕರಾಗ್ತಿದ್ರು ಅದನ್ನು ದಿಢೀರನ್ನೇ 4 ವರ್ಷಕ್ಕೆ ಇಳಿಸಿದ್ರು. ಅಗ್ನಿವೀರ್ ಯೋಜನೆಯಲ್ಲಿ ಸೈನಿಕರಿಗೆ ಕೇವಲ 4 ವರ್ಷದ ಉದ್ಯೋಗ ಮಾತ್ರ ಸಿಗುತ್ತೆ. ಇದರಿಂದ ದೊಡ್ಡ ಮಟ್ಟದಲ್ಲಿ ಯುವಕರು, ವಿಶೇಷವಾಗಿ ಉತ್ತರ ಭಾರತದಲ್ಲಿ ದೊಡ್ಡ ಹೋರಾಟಗಳನ್ನು ಮಾಡಿದ್ರು. ಅದೇ ಸಮಯದಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ಅತ್ಯಂತ ದೊಡ್ಡ ಬದಲಾವಣೆಗಳನ್ನ ತಂದು ಯುವಕರಿಗೆ ಉದ್ಯೋಗ ನಿರಾಕರಿಸುವ ಯೋಜನೆ ಬಂತು. ಅದಾದ ನಂತರದಲ್ಲಿ ಒಂದಾದ ಮೇಲೆ ಒಂದೊಂದರಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಂತೂ ವಿಶೇಷವಾಗಿ ನೀವು ಗಮನಿಸಿದಂತೆ ಪರೀಕ್ಷೆಗಳ ಕ್ವಶನ್ ಪೇಪರ್ಗಳು ಲೀಕ್ ಆಗಿದ್ದು. ಇದರಿಂದ ಯುವಕರ ಭವಿಷ್ಯದ ಬಗ್ಗೆ ಈ ಒಂದು BJP ಸರ್ಕಾರಕ್ಕೆ ಯಾವುದೇ ರೀತಿಯ ಕಾಳಜಿ ಇಲ್ಲ ಅನ್ನುವಂಥದ್ದು ವ್ಯಾಪಕವಾಗಿ ಉತ್ತರ ಭಾರತದಲ್ಲಿ ಹರಡಿತು. ಈ ಸತಿ ಚುನಾವಣೆಯ ಫಲಿತಾಂಶದಲ್ಲೂ ಕೂಡ ದೊಡ್ಡ ರೀತಿಯಲ್ಲಿ ಅದು ತನ್ನ ಪ್ರತಿಫಲವನ್ನು ಹೊಂದಿದೆ. ವಿಶೇಷವಾಗಿ ಹರಿಯಾಣದಲ್ಲಿ, ರಾಜಸ್ಥಾನದಲ್ಲಿ, ಉತ್ತರ ಪ್ರದೇಶದಲ್ಲಿ BJPಗೆ ಮೊದಲು ಯುವಕರು ಏನೊಂದು ಉನ್ಮಾದದಿಂದ ಓಟ್ ಹಾಕ್ತಿದ್ರು, ಅದರ ಪ್ರಮಾಣ ಕಡಿಮೆ ಆಗಿರುವುದಕ್ಕೆ ಈ ಒಂದು ಅಗ್ನಿವೀರ್ ಯೋಜನೆಯ ಮೂಲಕ ಯುವಕರ ಮತ್ತು ದೇಶದ ಭದ್ರತೆಯ ಎರಡೂ ವಿಷಯದಲ್ಲೂ ಕೂಡ BJP ಚೆಲ್ಲಾಟ ಆಗಿರೋದು ಕೂಡ ಒಂದು ಮುಖ್ಯವಾದಂಥ ಕಾರಣ ಆಗಿದೆ. ಈಗ ಆ ಹಿನ್ನೆಲೆಯಲ್ಲೇ ಲೋಕಸಭೆಯಲ್ಲಿ ಒಂದು ಚರ್ಚೆ ನಡೀತು. ವಂದನಾ ನಿರ್ಣಯ, ರಾಷ್ಟ್ರಪತಿಯವರ ಭಾಷಣಕ್ಕೆ ವಂದನಾ ನಿರ್ಣಯವನ್ನು ಮಂಡಿಸುವಂತಹ ಚರ್ಚೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ತುಂಬ ಗಂಭೀರವಾದಂಥ ಕೆಲವು ಪ್ರಶ್ನೆಗಳನ್ನು ಅಗ್ನಿವೀರ್ ವಿಷಯದ ಬಗ್ಗೆ ಎತ್ತಿದ್ರು. ಅಗ್ನಿವೀರ್ ಯೋಜನೆಯ ಒಟ್ಟಾರೆ ನಿರರ್ಥಕತೆಯ ಬಗ್ಗೆ ಮತ್ತು ಅದು ದೇಶದ ಭದ್ರತೆಗೆ ಮತ್ತು ಯುವಕರ ಆಶೋತ್ತರಗಳಿಗೆ ಅಡ್ಡಿ ಮಾಡ್ತಿರೋ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಒಂದು ಪ್ರಮುಖ ವಿಷಯ ಅವ್ರು ಹೇಳಿದ್ದೇನಪ್ಪ ಅಂತಂದರೆ, ಯಾರು ಅಗ್ನಿವೀರ್ ಯೋಜನೆಯಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ, ಹುತಾತ್ಮರಾಗ್ತಾರೆ, ಮೊದಲನೇದಾಗಿ ಮೋದಿ ಸರ್ಕಾರ ಅವ್ರನ್ನ ಹುತಾತ್ಮರು ಅಂತ ಪರಿಗಣಿಸೋದಿಲ್ಲ. ಎರಡನೇದು, ಅವ್ರಿಗೆ ಇತರ ಅಂದರೆ ರೆಗ್ಯುಲರ್ ಸೈನಿಕರಿಗೆ, ಈಗ ನಮ್ಮ ಸೇನೆಯಲ್ಲಿ 2 ಬಗೆಯ ಸೈನಿಕರಾಗಿ ಹೋಗಿದ್ದಾರೆ. ಒಂದು ದೇಶ, ಒಬ್ಬ ನಾಯಕ ಅಂತ ಹೇಳುವಂತಹ ಈ ಸರ್ಕಾರ ಒಂದು ಸೇನೆ 2 ಸೈನಿಕರು ಅಂತ ಮಾಡಿಕೊಡಿಸಿದೆ. ಒಂದು ರೆಗ್ಯುಲರ್ ಆಗಿ 20 ವರ್ಷದ 25 ವರ್ಷದ ರೆಗ್ಯುಲರ್ ಸೈನಿಕರು, ಇನ್ನೊಂದು 4 ವರ್ಷಗಳ ಕಾಲ ಮಾತ್ರ ಸೇವೆ ಮಾಡುವಂಥ ಗುತ್ತಿಗೆ ಸೈನಿಕರು. ಈ ರೀತಿ 2 ಆಗಿಬಿಟ್ಟಿದೆ. ಇದರಿಂದಾಗಿ ಏನು ಅಗ್ನಿವೀರ್ ಅಂತ ಕರೀತಾರೆ ಗುತ್ತಿಗೆ ಸೈನಿಕರನ್ನು, ಉದಾಹರಣೆಗೆ ಕಾಲೇಜುಗಳಲ್ಲಿ ಏನು UGC ಪೇಮೆಂಟ್ ಸಿಗುವಂತಹ ಶಾಶ್ವತ ಪರ್ಮನೆಂಟ್ ಲೆಕ್ಚರರ್ಸ್ ಇರ್ತಾರೆ, ಆದರೆ ಪ್ರತಿ ವರ್ಷ ರಿನ್ಯೂ ಆಗುವಂಥ ಗುತ್ತಿಗೆ ಆಧಾರಿತ ಲೆಕ್ಚರರ್ಸ್ ಬರ್ತಾರೆ, ಅವ್ರನ್ನ ಗೌರವದಿಂದ ಗೆಸ್ಟ್ ಲೆಕ್ಚರರ್ಸ್ ಅಂತ ಕರೀತಾರೆ. ಅವರ ಬದುಕು ಮತ್ತು ಅವರ ಅಭದ್ರತೆ ಪರ್ಮನೆಂಟ್ ಲೆಕ್ಚರರ್ಸ್ಗಳಿಗೆ ಹೋಲಿಸಿದ್ರೆ ಯಾವ ರೀತಿ ಹೀನಾಯವಾಗಿರುತ್ತೆ ಅಂತ ನಮ್ಗೆ ಹೆಂಗೆ ಗೊತ್ತಿದೆಯೋ, ಅದೇ ರೀತಿಯಲ್ಲಿ ಸೇನೆಯಲ್ಲಿ ಈ ರೀತಿ ಗುತ್ತಿಗೆ ಸೈನಿಕರನ್ನ ಏನು ಸರ್ಕಾರ ನೋಂದಾಯಿಸ್ಕೊಂಡಿದೆ ಅವ್ರಿಗೆ ಅಗ್ನಿವೀರರು ಅನ್ನುವಂಥ ಒಂದು ಹೊಸ ಹೆಸರನ್ನು ಮಾತ್ರ ಕೊಟ್ಟಿದ್ದಾರೆ. ಇವರು ಸತ್ತರೆ, ಕರ್ತವ್ಯ ನಿರತರಾಗಿರಬೇಕಾದ್ರೆ ಶತ್ರುಗಳ ದಾಳಿಗೆ ಸಿಕ್ಕರೆ ಒಂದೇ ಪ್ರದೇಶದಲ್ಲಿ ಒಬ್ಬ ರೆಗ್ಯುಲರ್ ಸೈನಿಕರು ಇರ್ತಾರೆ, ಇನ್ನೊಬ್ಬರು ಅಗ್ನಿವೀರ ಸೈನಿಕರು ಇರ್ತಾರೆ. ಶತ್ರುವಿನ ದಾಳಿಗೆ ಇಬ್ಬರೂ ಸಾಯ್ತಾರೆ.
ಆದರೆ ಅಗ್ನಿವೀರರಿಗೆ ಕೊಡುವ ಪರಿಹಾರಗಳೇ ಬೇರೆ, ರೆಗ್ಯುಲರ್ ಸೈನಿಕರಿಗೆ ಸಿಗುವ ಪರಿಹಾರಗಳೇ ಬೇರೆ. ಈ ರೀತಿ ಒಂದು ದೇಶ ಒಂದು ನಾಯಕ, ಒಂದು ದೇಶ ಒಂದು ಚುನಾವಣೆ ಅಂತಂದ್ಬಿಟ್ಟು ಹೇಳುವಂತಹ ಒಂದು ಪಕ್ಷ, ಒಂದು ಸೇನೆ ಎರಡೆರಡು ಸೈನಿಕರು ಎರಡೆರಡು ಮಾನದಂಡಗಳು ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಮತ್ತು ತಾನು ಚುನಾವಣಾ ಪ್ರಚಾರದಲ್ಲಿ ಹೋಗಿದ್ದಾಗ ಹಲವಾರು ಕಡೆ ಏನು ಕಾಂಪನ್ಸೇಷನ್ ಅಲ್ಪ ಸ್ವಲ್ಪ ಕೊಡ್ತೀವಿ ಅಂತ ಹೇಳಿದ್ರು ಅದು ಕೂಡ ಸಿಕ್ಕಿಲ್ಲ. ಇದು ಒಂದು ದೊಡ್ಡ ತಾರತಮ್ಯವನ್ನು ಎಸಗ್ತಿದೆ ಅನ್ನುವಂತಹ ಗಂಭೀರವಾದಂಥ ಆಪಾದನೆಯನ್ನು ಸರ್ಕಾರದ ಮೇಲೆ ಮಾಡಿದ್ರು. ಇವರು ಭಾಷಣವನ್ನು ಮುಂದುವರಿಸ್ತಿರ್ಬೇಕಾದ್ರೆ ಈ ದೇಶದ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಕೂಡ ಮಧ್ಯಪ್ರವೇಶ ಮಾಡಿ, ಹಾಗೆಲ್ಲ ಇಲ್ಲ, ಯಾವುದೇ ಅಗ್ನಿವೀರರು ಮೃತರಾದ ತಕ್ಷಣ ಅವರಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಸರ್ಕಾರ ಕೊಡುತ್ತದೆ, ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೋಬೇಕು. ಅವರು ಮಾತಾಡಿರೋ ಭಾಷಣಗಳು ಕೂಡ, ರಾಹುಲ್ ಗಾಂಧಿ ಮಾಡಿರೋ ಭಾಷಣ, ರಾಜನಾಥ್ ಸಿಂಗ್ ಕೊಟ್ಟಂಥ ಉತ್ತರ ಎಲ್ಲವೂ ಕೂಡ ಈಗ ಪಬ್ಲಿಕ್ ಡೊಮೈನಲ್ಲಿ ಸಂಸತ್ ಟಿವಿನಲ್ಲೂ ಕೂಡ ಸಿಗುತ್ತೆ, ಎಲ್ಲ ಟಿ ವಿ ಚಾನಲ್ಸ್ಗಳಲ್ಲೂ ಯೂಟ್ಯೂಬ್ಗಳಲ್ಲೂ ಸಿಗುತ್ತೆ, ನೀವು ನೋಡ್ಬೋದು. ಅಗ್ನಿವೀರರು ಮೃತರಾದ ತಕ್ಷಣ ಅವರಿಗೆ ಸರ್ಕಾರ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡುತ್ತೆ ಅಂತಂದ್ಬಿಟ್ಟು ಹೇಳಿದ್ರು. ಅದಾದ ನಂತರದಲ್ಲಿ ಇಲ್ಲ, ನೀವು ಸುಳ್ಳು ಹೇಳಬಾರ್ದು, ವಿರೋಧ ಪಕ್ಷದವರು ಸರ್ಕಾರವನ್ನು ತಪ್ಪುದಾರಿಗೆ, ದೇಶವನ್ನು ತಪ್ಪುದಾರಿಗೆ ಎಳಿಬಾರ್ದು ಅಂತ ಹೇಳಿದಾಗ, ಇಲ್ಲ ಇದು ಸುಳ್ಳಲ್ಲ, ಖಂಡಿತವಾಗಿ ಹೀಗಿದೆ, ನೀವು ಕೊಡ್ತೀನಿ ಅಂತ ಹೇಳ್ತಿದ್ದೀರಾ, ಆದರೆ ಅಗ್ನಿವೀರರಿಗೆ ಗೊತ್ತಿದೆ, ಆ ಕುಟುಂಬದವ್ರಿಗೆ ಗೊತ್ತಿದೆ ನಮಗೆ ಪರಿಹಾರ ಸಿಗ್ತಾ ಇಲ್ವಾ ಅಂಥೇಳಿ ಆ ಚರ್ಚೆ ಅಲ್ಲಿಗೆ ನಿಲ್ತು. ಅದಾದ ನಂತರದಲ್ಲಿ ರಾಹುಲ್ ಗಾಂಧಿಯವರು ಆ ನಿರ್ದಿಷ್ಟ ಅಜಯ್ ಕುಮಾರ್ ಸಿಂಗ್ ಅಂಥೇಳಿ ಪಂಜಾಬಿನ ಒಂದು ರೈತ ಕುಟುಂಬದ ಮಗ, ಏನು ಅಗ್ನಿವೀರರಾಗಿ 23 ವರ್ಷದ ಯುವಕ ಆತ, 2024 ಜನವರಿನಲ್ಲಿ ಜಮ್ಮುನಲ್ಲಿ ಒಂದು ಬಾಂಬ್ ಸ್ಫೋಟದಲ್ಲಿ ಆತ ಮೃತನಾದ. ಆ ಕುಟುಂಬಕ್ಕೆ ಹೋಗಿ, ಅಂದರೆ ಈ ಲೋಕಸಭೆ ಚರ್ಚೆ ಆದ ನಂತರ ಆ ಕುಟುಂಬದವ್ರನ್ನ ಹೋಗಿ ಅವರು ಮಾತಾಡಿಸಿದ್ರು. ಆ ಕುಟುಂಬದ ಯಜಮಾನರು ಅಜಯ್ ಕುಮಾರ್ ಸಿಂಗ್ರ ತಂದೆ ಕೂಡ ತುಂಬ ಸ್ಪಷ್ಟವಾಗಿ, ನಮಗೆ ಬ್ಯಾಂಕಿಂದ ಒಂದಷ್ಟು ಪರಿಹಾರ ಸಿಕ್ಕಿದೆ ಹೊರತು ಸರ್ಕಾರದಿಂದ, ಬ್ಯಾಂಕಿಂದ ಮತ್ತು ಪಂಜಾಬ್ ರಾಜ್ಯ ಸರ್ಕಾರದಿಂದ ಸಿಕ್ಕಿದೆ, ಕೇಂದ್ರ ಸರ್ಕಾರದಿಂದ ನಮಗೆ ಯಾವ 1 ಪೈಸಾ ಪರಿಹಾರವೂ ಬಂದಿಲ್ಲ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದರು. ಇದಾದ ಕೂಡಲೇ ಸೇನೆಯ ಮೂಲಕ ಹೇಳಿಕೆ, ಇದನ್ನು ಅನಗತ್ಯವಾಗಿ ಸೇನೆಯನ್ನು ಈ ರಾಜಕೀಯ ಚರ್ಚೆಗೆ ತಂದಂಥ ಮೋದಿ ಸರ್ಕಾರ ಸೇನೆಯನ್ನು ಆ ರೀತಿ ರಾಜಕೀಯಕ್ಕೆ ಬಳಸ್ಕೊಳ್ಳುವಂಥದ್ದು ಬಿ ಜೆ ಪಿಗೆ ಭಾಳ ಸರ್ವೇ ಸಲೀಸು. ಅದನ್ನೇ ವಿಮರ್ಶಾತ್ಮಕವಾಗಿ ಹೇಳೋದಾದರೆ, ನೀವು ದೇಶಭಕ್ತರು ಸೇನಾ ವಿರೋಧಿಗಳು ಅಂತ ಅದನ್ನು ರಾಜಕೀಯ ಮಾಡುವಂಥರಲ್ಲಿ ಅವರು ಪರಿಣಿತರು. ಸೇನೆಯ ಮೂಲಕ ಹೇಳಿಕೆ ಕೊಡಿಸಿದಂಥ ಮೋದಿ ಸರ್ಕಾರ, ಸೇನೆ ಹೇಳಿದ್ದೇನಪ್ಪ ಅಂದರೆ, ನಾವೀಗಾಗಲೇ ಅವ್ರಿಗೆ 98 ಲಕ್ಷದಷ್ಟು ಅವ್ರಿಗೆ ಪರಿಹಾರವನ್ನು ಕೊಡಲಾಗಿದೆ, ಉಳಿದಂತೆ ಇನ್ನೂ 67 ಲಕ್ಷ ರೂಪಾಯಿಯಷ್ಟು ಎಕ್ಸ್ಗ್ರೇಷಿಯಾ, ಅದನ್ನು ಅಂದರೆ ಏಕಕಾಲದಲ್ಲಿ ಕೊಡಬಹುದಾದಂಥ ಒಂದು ದೊಡ್ಡ ಮೊತ್ತದ ಪರಿಹಾರ ಏನಿದೆ, ಅದೊಂದು 67 ಲಕ್ಷ ರೂಪಾಯಿ ಕೂಡ ಕೊಡಲಿಕ್ಕಿದೆ, ಅದು ಕೂಡ ಹಂತ ಹಂತವಾಗಿ ಕೊಡಲಾಗುವುದು. ಆದರೆ ಈ ಕುಟುಂಬಕ್ಕೆ ಈಗಾಗಲೇ 98 ಲಕ್ಷ ಸಿಕ್ಕಿದೆ ಅಂತ ಹೇಳಿಕೆ ಕೊಟ್ಟರು. ಆದರೆ ರಾಹುಲ್ ಗಾಂಧಿಯವರ ಮುಂದೆ ಅವರು ಹೇಳಿದಾಗ ಸರ್ಕಾರದಿಂದ ಬಂದಿಲ್ಲ ಅಂತಲೇ ಹೇಳಿದ್ರು. ಅದಾದ ನಂತರ ಇಡೀ ಪಕ್ಷಗಳು, ಮಾಧ್ಯಮಗಳು ಎಷ್ಟು ಆ ಕುಟುಂಬವನ್ನು, ಈಗಾಗಲೇ ತತ್ತರಿಸಿರುವಂಥ ಕುಟುಂಬ, ಬಡ ಕುಟುಂಬ, ಈ ರೀತಿಯ ಹಲವಾರು ರೀತಿ ಹೆದರಿಕೆ, ಬೆದರಿಕೆ, ಆಘಾತ, ಆತಂಕ, ದುಃಖ ಎಲ್ಲಕ್ಕೂ ಒಳಗಾಗಿರೋ ಕುಟುಂಬ, ನಿಮ್ಮ ಸವಾಸನೆ ಬೇಡ, ನನ್ನ ಮಗನ ಸಾವನ್ನು ರಾಜಕೀಯಕ್ಕೆ ಬಳಸ್ಕೋಬೇಡಿ ಅಂತಲೂ ಕೂಡ ಅವರು ಹೇಳಿಕೆ ಕೊಡಬೇಕಾಗಿ ಬಂತು. ಇವೆಲ್ಲ ಕೋಲಾಹಲದಲ್ಲಿ ಮುಚ್ಚೋಗ್ತಿರೋ ವಿಷಯ ಏನಪ್ಪ ಅಂತಂದರೆ, ಅಗ್ನಿವೀರರಿಗೆ ನಿಜಕ್ಕೂ ಕೂಡ ಸರ್ಕಾರ ಎಷ್ಟು ಪರಿಹಾರ ಕೊಡುತ್ತೆ? ಅಜಯ್ ಕುಮಾರ್ ಸಿಂಗ್ಗೆ ಪರಿಹಾರ ನಿಜಕ್ಕೂ ಕೂಡ ಕೇಂದ್ರ ಸರ್ಕಾರ ಪರಿಹಾರ ಕೊಡ್ತಾ? ಅಗ್ನಿವೀರ ಯೋಜನೆಯಲ್ಲಿ ಮೃತರಾದವರಿಗೆ ಯಾವ ಸೌಲಭ್ಯ ಸಿಗುತ್ತೆ? ರೆಗ್ಯುಲರ್ ಸೈನಿಕರಿಗೆ ಯಾವ ಸೌಲಭ್ಯ ಸಿಗುತ್ತೆ? ಈ ತಾರತಮ್ಯಕ್ಕೆ ಕಾರಣ ಏನು? ಈ ಅಗ್ನಿವೀರ ಯೋಜನೆ ಸೈನಿಕರ ಕಲ್ಯಾಣವನ್ನಾಗಲಿ ದೇಶದ ರಕ್ಷಣೆಯನ್ನಾಗಲಿ ನಿಜಕ್ಕೂ ಮಾಡುತ್ತಾ? ಆ ಉದ್ದೇಶವನ್ನು ಹೊಂದಿದೆಯಾ? ಇಲ್ಲ ಅಂದರೆ ಯಾವ ಉದ್ದೇಶಕ್ಕೋಸ್ಕರ ಇದನ್ನು ತರಲಾಗಿದೆ? ಈ 3 ಮುಖ್ಯವಾದ ವಿಷಯಗಳನ್ನು ಈ ಕೋಲಾಹಲದ ನಡುವೆ ನಾವು ನಾಗರಿಕರಾಗಿ ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ. ಮಾತೆತ್ತಿದ್ರೆ ಯಾವುದಾದ್ರೂ ವಿಮರ್ಶೆ ಬಂದರೆ, ಗಡಿಗಳಲ್ಲಿ ನಮ್ಮ ಸೈನಿಕರು ಚಳಿ ಮಳೆ ಎನ್ನದೆ ಗಡಿಗಳಲ್ಲಿ ಕಾವಲಿಲ್ಲುವ ಅಂತಂದ್ಬಿಟ್ಟು ಅವರ ನೆಪವನ್ನು ಮುಂದಿಟ್ಟುಕೊಂಡು ತಮ್ಮೆಲ್ಲ ದುರಾಡಳಿತಕ್ಕೂ ಕೂಡ ರಕ್ಷಣಾ ಕವಚವಾಗಿ ಬಳಸ್ಕೊಳ್ಳುವಂತಹ ಬಿ ಜೆ ಪಿ ಸರ್ಕಾರ ಇವತ್ತು ಅಗ್ನಿವೀರ ಯೋಜನೆ ತಂದಾದ ಮೇಲೆ ಈ 3 ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕಾಗಿದೆ. ಮೊದಲನೇದು, ಅಜಯ್ ಕುಮಾರ್ ಸಿಂಗ್ ಅವರಿಗೆ ಪರಿಹಾರ ಸಿಕ್ಕಿದೆಯಾ? ಎಷ್ಟು ಪರಿಹಾರ ಸಿಕ್ಕಿದೆ? ಇದರ ಬಗ್ಗೆ ಇದುವರೆ ತನಕ ಆಗಿರೋ ಬೆಳವಣಿಗೆಗಳನ್ನು ಈಗಾಗಲೇ ನಾವು ಮಾತಾಡ್ಕೊಂಡಿದ್ದೀವಿ. ಇವತ್ತು ಅವರೇನು ಹೇಳ್ತಾ ಇದ್ದಾರೆ, ಮೊದಲು ಅವರಿಗೆ ಸಿಕ್ಕಿದ್ದು ಬ್ಯಾಂಕಿಂದ ಸಿಕ್ಕಂಥ ಪರಿಹಾರ ಯಾವಾಗ ರಾಹುಲ್ ಗಾಂಧಿ ವಿರೋಧ ಪಕ್ಷಗಳ ಪ್ರಶ್ನೆ ಲೋಕಸಭೆ ಚರ್ಚೆ ಎಲ್ಲ ಆದಮೇಲೆ ದಿಢೀರನೆ, ಅಂದರೆ ಈ ಲೋಕಸಭೆಯ ಚರ್ಚೆ ಆದಂಥ ಕೇವಲ 24ರಿಂದ 48 ಗಂಟೆ ಒಳಗಡೆ ಇನ್ನೊಂದಷ್ಟು ವಿಮೆಯ ಪರಿಹಾರವೂ ಕೂಡ ಸಿಕ್ಕಿದೆ. ಆದರೆ ಕೇಂದ್ರ ಸರ್ಕಾರದಿಂದ ಪರಿಹಾರ ಸಿಕ್ಕಿದೆಯಾ? ಇದನ್ನು ಮೊದಲು ಚರ್ಚೆ ಮಾಡೋಣ. ಅಜಯ್ ಕುಮಾರ್ ಸಿಂಗ್ ಯಾವ ರೀತಿಯ ಪರಿಹಾರ ಇದುವರೆ ತನಕ ಆ ಕುಟುಂಬಕ್ಕೆ ಸಿಕ್ಕಿದೆ?
ಈಗಾಗಲೇ ಹೇಳಿದಾಗೆ 2024 ಜನವರಿನಲ್ಲಿ ಜಮ್ಮುನಲ್ಲಿ ಒಂದು ಬಾಂಬ್ ಬ್ಲಾಸ್ಟಲ್ಲಿ ಅವರು ಹುತಾತ್ಮರಾದರು. ಇವತ್ತು ನಾವು ಮಾತಾಡ್ತಿರೋದು ಜುಲೈನಲ್ಲಿ. 7 ತಿಂಗಳು ಕಳೆದಿದೆ. 7 ತಿಂಗಳ ನಂತರವೂ ಕೂಡ ಲೋಕಸಭೆಯಲ್ಲಿ ಚರ್ಚೆ ಆಗಬೇಕಾದರೂ ಸ್ಪಷ್ಟವಾಗಿ ರಾಜನಾಥ್ ಸಿಂಗ್ ಅವರು ಹಾಗೂ ಸೇನಾ ಹೇಳಿಕೆಗಳು ಕೂಡ ಹೇಳುವಂತೆ ಸರ್ಕಾರದಿಂದ ಬರಬೇಕಾದಂಥ 67 ಲಕ್ಷ ರೂಪಾಯಿಯಷ್ಟು ಪರಿಹಾರ ಎಕ್ಸ್ಗ್ರೇಷಿಯಾ ಇನ್ನೂ ತಲುಪಿಲ್ಲ. ಇದನ್ನು ಲೋಕಸಭೆಯ ಸದನದಲ್ಲೂ ಕೂಡ ಹೇಳಿದ್ದಾರೆ, ಸೇನೆಯು ಕೂಡ ತನ್ನ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಹಾಗಾದರೆ ಉಳಿದ 98 ಲಕ್ಷ ಯಾರು ಕೊಟ್ಟಿದ್ದು, ಹೇಗೆ ಬಂದದ್ದು? ವಿಷಯ ಏನಪ್ಪ ಅಂತಂದರೆ, ಅಗ್ನಿವೀರ್ ಸೈನಿಕರು ಕೂಡ ಸೇನೆಯಲ್ಲಿ ನೋಂದಾವಣೆ ಆದ ತಕ್ಷಣ ಗ್ರೂಪ್ ಡಿಫೆನ್ಸ್ ಸ್ಕೀಮ್ನ ಭಾಗವಾಗಿ ಬ್ಯಾಂಕ್ಗಳಲ್ಲಿ ಈ ಸಾಮೂಹಿಕ ಪಿಂಚಣಿ ನಿಧಿಯಿಂದ ಕಟ್ಟುವಂತಹ ಒಂದು ಗ್ರೂಪ್ ಇನ್ಶೂರೆನ್ಸ್ ಅಕೌಂಟ್ ಒಂದು ಓಪನ್ ಆಗುತ್ತೆ. ಇವರು ತೀರಿಕೊಂಡ ತಕ್ಷಣ, ಅಜಯ್ ಕುಮಾರ್ ಸಿಂಗ್ ಅವರು ಹುತಾತ್ಮರಾದ ತಕ್ಷಣವೇ ಅವರಿಗೆ ಪಾವತಿಯಾದದ್ದು ICICI ಕಂಪನಿಯಿಂದ ಬ್ಯಾಂಕ್ಗಳು ಕೊಡುವಂತಹ ಒಂದು ವಿಮೆ ಹಣ, ಗ್ರೂಪ್ ಇನ್ಶೂರೆನ್ಸ್ ಹಣವೇ ಹೊರತು ಸರ್ಕಾರದ ಹಣವಲ್ಲ. ಅದು 50 ಲಕ್ಷ. ಅದಲ್ಲದೀರ ಅಗ್ನಿವೀರ್ ಸ್ಕೀಮ್ಗೆ ನೀವು ಸೇರಿಕೊಂಡಾಗಲೇ ನೀವು ಕರ್ತವ್ಯ ನಿರತರಾಗಿದ್ದಾಗ ಮೃತರಾದರೆ ಜೀವ ವಿಮೆಯನ್ನು ಮಾಡಿಸಲಾಗಿರುತ್ತೆ. ಆ ಜೀವ ವಿಮೆ 48 ಲಕ್ಷ ರೂಪಾಯಿಯಷ್ಟು. ಆ ಜೀವ ವಿಮೆಗೆ ಕಂತನ್ನು, ಪ್ರೀಮಿಯಮನ್ನು ಸರ್ಕಾರದ ಕನ್ಸಾಲಿಡೇಟೆಡ್ ಫಂಡಿಂದ ತುಂಬ್ತಾರೆ. ಆದರೆ ಅದು ಪ್ರೀಮಿಯಂ ಭಾಳ ಕಡಿಮೆನೇ ಇರುತ್ತೆ. ನಿಮಗೆ ಗೊತ್ತು, 48 ಲಕ್ಷ ಪ್ರೀಮಿಯಂ ತುಂಬಿರೋದಿಲ್ಲ. ನಿಮ್ಮೆಲ್ಲರಿಗೂ ಕೂಡ ವಿಮೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿದೆ. ಅದರ 1% ಹಣವನ್ನು ಮಾತ್ರ ಪ್ರೀಮಿಯಂ ಆಗಿ ತುಂಬಿರ್ತಾರೆ. ಆದರೆ ಈ ಥರ ಅವಘಡಗಳು ಸಂಭವಿಸಿದಾಗ ಎಷ್ಟು ಮೊತ್ತದ ಇನ್ಶೂರೆನ್ಸ್ ಇರುತ್ತೋ ಅಷ್ಟು ಸಲ್ಲುತ್ತೆ. ಇದು 48 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದು ವಿಮೆ, ಲೈಫ್ ಇನ್ಶೂರೆನ್ಸ್ ಕಂಪನಿ ಕೊಟ್ಟಿದೆಯೇ ಹೊರತು ಕೇಂದ್ರ ಸರ್ಕಾರ ಅಲ್ಲ. 50 ಲಕ್ಷ, 48 ಲಕ್ಷ, ಈಗ 48 ಲಕ್ಷ ಹರಾಬೇರಿನಲ್ಲಿ ಕಳೆದ 48 ಗಂಟೆಗಳಲ್ಲಿ ತಲುಪಿದೆ. ಮೊದಲ 50 ಲಕ್ಷ ಸಹಜವಾಗೇ ಅದೊಂದು ಆಟೋಮೆಟಿಕ್ ಸ್ಕೀಮ್ ಭಾಗವಾಗೇ ಬ್ಯಾಂಕ್ ಕೊಟ್ಟಿದೆ. ಬ್ಯಾಂಕು ಇನ್ಶೂರೆನ್ಸು ಸರ್ಕಾರವಲ್ಲ, ಅದು ನಮ್ಮ ಡಿಪಾಸಿಟ್ಗಳು, ನಮ್ಮ ವಿಮೆ ಹಣದ ಮೇಲೆ ಇಟ್ಟುಕೊಂಡು ಮಾಡುವಂಥ ಹಣ. ಕೇಂದ್ರ ಸರ್ಕಾರ ಕರ್ತವ್ಯ ನಿರತರಾಗಿದ್ದಾಗ ತೀರಿಕೊಂಡರೆ, ಮೃತರಾದರೆ ಅವ್ರಿಗೆ 44 ಲಕ್ಷ ರೂಪಾಯಿಯಷ್ಟು ಎಕ್ಸ್ಗ್ರೇಷಿಯಾ ಕೊಡ್ತೀವಿ ಅಂತಂದ್ಬಿಟ್ಟು ಏನು ಹೇಳಿದ್ದಾರೆ, ಅದನ್ನು ಇದುವರೆ ತನಕ ಕೊಟ್ಟಿಲ್ಲ. ಅದನ್ನೇ ತುಂಬ ಸ್ಪಷ್ಟವಾಗಿ ಪರೋಕ್ಷವಾಗಿ ಕೇಂದ್ರ ಸರ್ಕಾರ ಕೂಡ ಒಪ್ಕೊಳ್ತಿರುವಂಥದ್ದು. ಅವರು ಹುತಾತ್ಮರಾದದ್ದು ಜನವರಿನಲ್ಲಿ, ಈಗ ಜುಲೈ ಆಗಿದೆ. ಇಡೀ ಅವಧಿನಲ್ಲಿ, ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವರು ಹೋಗಿ ಮಾತಾಡಿದಾಗ ಅವರು ಕೊಟ್ಟಂಥ ಇಂಟರ್ವ್ಯೂನಲ್ಲಿ ಹೇಳ್ದಂಗೆ ಅಥವಾ ಬೇರೆ ಬೇರೆ ಪತ್ರಿಕೆಗಳಿಗೆ ಅವ್ರು ಹೇಳ್ದಂಗೆ ಚುನಾವಣೆ ಬಂದಿದೆ, ಚುನಾವಣೆ ಆದಮೇಲೆ ಕೊಡ್ತೀವಿ, ಬೇರೆ ಬೇರೆ ಇಕ್ಕಟ್ಟುಗಳಿದೆ ಅಂತೇಳಿ ಯಾವುದು ನ್ಯಾಯವಾಗಿ ಸಲ್ಲಬೇಕಾಗಿತ್ತು ಎಕ್ಸ್ಗ್ರೇಷಿಯಾ ಹಣ, ಅಂದರೆ ಈ ಎಕ್ಸ್ಗ್ರೇಷಿಯಾ ಹಣವೇ ಕೇಂದ್ರ ಸರ್ಕಾರ ಕೊಡಬೇಕಾಗಿರೋ ನಿಜವಾದ ಪರಿಹಾರ. ಅದರಲ್ಲಿ 44 ಲಕ್ಷ ರೂಪಾಯಿಯಷ್ಟು ಎಕ್ಸ್ಗ್ರೇಷಿಯಾ ಇರುತ್ತೆ. ಅದಲ್ಲದೀರ ಏನು ಸೇವಾವಧಿನಲ್ಲಿದ್ದಾಗ ಅವರು ತೀರ್ಕೊಂಡಿರ್ತಾರೆ, ಉಳಿದ ಅವಧಿ ಏನಿರುತ್ತೆ 4 ವರ್ಷದ ಸೇವಾವಧಿನಲ್ಲಿ 2 ವರ್ಷದಲ್ಲಿದ್ದಾಗಲೇ ಸತ್ತರೆ ಉಳಿದ 2 ವರ್ಷದ್ದೇನಿದೆ ಅದರ ಒಟ್ಟಾರೆ ಸಂಬಳ ಹಣ, ಹಾಗೂ ಅವರು ಏನು ತಮ್ಮ ಸಂಬಳದಲ್ಲಿ ಒಂದು ಸೇವಾ ನಿಧಿಗೆ ಅಂತೇಳಿ ತಮ್ಮ ಸಂಬಳದ ಒಂದು ಭಾಗವನ್ನು ಎತ್ತಿಡ್ತಾರೆ, ಅದನ್ನು ವಿವರವಾಗಿ ನಂತರ ಮಾತಾಡೋಣ, ಅದು ಕೂಡ ಒಟ್ಟು ಸೇರಿ 67 ಲಕ್ಷ ರೂಪಾಯಿ ಆಗುತ್ತೆ. ಅದು ಇನ್ನೂ ಕೂಡ ತಲುಪಿಲ್ಲ. ಅಂದರೆ ಕೇಂದ್ರ ಸರ್ಕಾರದಿಂದ ಪರಿಹಾರ ಈವರೆಗೂ ಕೂಡ ಅಜಯ್ ಸಿಂಗ್ ಅವರು ಮೃತರಾಗಿ 7 ತಿಂಗಳಾದ ನಂತರವೂ ಕೂಡ ಕೇಂದ್ರ ಸರ್ಕಾರ ಕೊಡಬೇಕಾಗಿರೋ ಪರಿಹಾರ ಇನ್ನೂ ಸಿಕ್ಕಿಲ್ಲ. ಅವ್ರಿಗೆ ಸಿಕ್ಕಿರುವ ಪರಿಹಾರ ಬ್ಯಾಂಕಿನ ವಿಮೆಯ ಮೂಲಕ ಮತ್ತು ಜೀವ ವಿಮೆಯ ಮೂಲಕ ಮಾತ್ರ. ಇದು ಮೊದಲನೇದು. ಇದರಲ್ಲಿ ಸರ್ಕಾರ ಅತ್ಯಂತ ಬೇಜವಾಬ್ದಾರಿಯಿಂದ ನಡ್ಕೊಂಡಿದೆ. ತಾವು ಆ ರೀತಿ ಅಗ್ನಿವೀರರ ಬಗ್ಗೆ ಕಾಳಜಿ ಉಳ್ಳವರು, ಈ ರೀತಿ ಹುತಾತ್ಮರಾದವ್ರಿಗೆ ಅಥವಾ ಅವ್ರಿಗೆ ನಾವು ಸಾಕಷ್ಟು ಪರಿಹಾರವನ್ನು ಕೊಡ್ತಿದ್ದೀವಿ ಅಂತ ಹೇಳಿದ್ದೆ ನಿಜವಾದರೆ, ಈಗಲಾದರೂ 2020ರಲ್ಲಿ ಈ ಅಗ್ನಿವೀರ್ ಯೋಜನೆ 22ರಲ್ಲಿ ಈ ಅಗ್ನಿವೀರ್ ಯೋಜನೆ ಜಾರಿಗೆ ಬಂತು. 2022ರಿಂದ ಈವರೆಗೆ ಯಾವ್ಯಾವ ಅಗ್ನಿವೀರರಿಗೆ ಯಾವ್ಯಾವ ಬಗೆಯ ಪರಿಹಾರವನ್ನು ಕೊಡಲಾಗಿದೆ ಅಂತ ಒಂದು ಫುಲ್ ಪಟ್ಟಿಯನ್ನು ಅವರು ಕೊಟ್ಟರೆ, ಇಷ್ಟು ಪರಿಹಾರ ಈಗಾಗಲೇ ತಲುಪಿಬಿಟ್ಟಿದೆ ಅಂತ ಹೇಳಕ್ಕೆ ಸಾಧ್ಯವಾಗಿದ್ದಿದ್ದರೆ ಆಗ ಸರ್ಕಾರಕ್ಕೆ ವಿಶ್ವಾಸಾರ್ಹತೆ ಉಳ್ಕೊಳ್ತಿತ್ತು. ಇದುವರೆ ತನಕ ಆ ಥರದ್ದು ಏನೂ ಹೇಳಿಕೆ ಕೊಡದಿರ, ತಾನು ನೇರವಾಗಿ ಅದರ ಬಗ್ಗೆ ಯಾವುದೇ ಅಧಿಕೃತವಾದಂಥ ಮಾಹಿತಿಯನ್ನು ಕೊಡದೆ ಸೇನೆಯನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡಿಕೊಂಡು ಸೈನಿಕರ ಬದುಕಿನ ಬಗ್ಗೆ, ದೇಶದ ಭದ್ರತೆ ವಿಷಯದಲ್ಲೂ ಕೂಡ ಅಪಾರವಾದಂಥ ರಾಜಕೀಯವನ್ನು ಮಾಡ್ತಿದ್ದಾರೆ.
ಇದು ಒಂದು ದೇಶಭಕ್ತರು ಮಾಡೋ ಕೆಲಸ ಅಲ್ಲ, ಇದು ದೇಶದ್ರೋಹಿಗಳು ಮಾಡೋ ಕೆಲಸ, ದೇಶದ ಬಗ್ಗೆ ಕಾಳಜಿ ಇಲ್ಲದವರು ಮಾಡುವ ಕೆಲಸವಾಗಿದೆ. ಎರಡನೇದು, ಈ ಅಗ್ನಿವೀರ್ ಸ್ಕೀಮ್, ಈ ಯೋಜನೆ ಯಾಕೆ ಮಾಡಿದ್ರು? ಅಗ್ನಿವೀರ್ ಯೋಜನೆಯಲ್ಲಿ ಇದರ ಸಾರವೇನು? ನಾವು ಪ್ರಾರಂಭದಲ್ಲೇ ಚರ್ಚೆ ಮಾಡಿದಾಗೆ ಈ ಅಗ್ನಿವೀರ್ ಯೋಜನೆಯಲ್ಲಿ ಇದೊಂದು ಸೈನಿಕರ ಭರ್ತಿ ಯೋಜನೆ. ಈ ಹಿಂದೆ ಸೈನಿಕರ ಭರ್ತಿ ಹೇಗಿತ್ತು? 17ರಿಂದ 21 ವಯಸ್ಸಿನ ನಡುವಿನ ಯುವತಿಯರು ಕಡಿಮೆ ಯುವಕರನ್ನು ನೋಂದಾವಣೆ ಮಾಡಬೇಕಾದ್ರೆ ಅವರನ್ನು ಕನಿಷ್ಠ 15ರಿಂದ 20 ವರ್ಷಗಳ ಕಾಲ ಸೈನಿಕರಾಗಿ ಅವರನ್ನು ನೋಂದಾವಣೆ ಮಾಡಿಕೊಳ್ಳಲಾಗ್ತಿತ್ತು. ಅಂದರೆ ಅವರನ್ನು ರೆಗ್ಯುಲರ್ ಸೈನಿಕರು ಸೇನೆಗೆ ನಿಯೋಜನೆ ಆದರೆ ಕನಿಷ್ಠ ಅವರು ಯಾವ ನಿರ್ದಿಷ್ಟವಾದಂಥ ಸೇನಾ ಕ್ಷೇತ್ರದಲ್ಲಿ, ಯಾವ ತಾಂತ್ರಿಕ ವಿಭಾಗದಲ್ಲಿ ಅಥವಾ ಎಲ್ಲಿ ಅವರು ಕೆಲಸ ಮಾಡಬೇಕೋ ಆ ತಾಂತ್ರಿಕ ಪರಿಣಿತಿ ಮತ್ತು ಸೈನಿಕ ತರಬೇತಿ ಇವೆರಡಕ್ಕೂ ಕೂಡ 2ರಿಂದ 3 ವರ್ಷಗಳ ಕಾಲ ತರಬೇತಿಯನ್ನು ಕೊಡಲಾಗ್ತಾ ಇತ್ತು. 2ರಿಂದ 3 ವರ್ಷಗಳ ಕಾಲ ತರಬೇತಿ ಮೇಲೆ ಸೂಪರ್ವಿಷನ್, ನಿಗಾ ಇಟ್ಟಂಥ ಅಧಿಕಾರಿ ಈತ ಈಗ ಪರಿಪೂರ್ಣ ಸೈನಿಕ ಅಂತ ಹೇಳಾದ ಮೇಲೆ ಆತನಿಗೆ ಸ್ವತಂತ್ರವಾದಂಥ ಜವಾಬ್ದಾರಿ ಅಥವಾ ರೆಗ್ಯುಲರ್ ಕೆಲಸಗಳ ಮೇಲೆ ಅಥವಾ ರಣರಂಗಕ್ಕೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಲಾಗ್ತಿತ್ತು. 2ರಿಂದ 3 ವರ್ಷ ತರಬೇತಿ, ಸೈನಿಕ ತರಬೇತಿ, ತಾಂತ್ರಿಕ ತರಬೇತಿ, ಸೂಪರ್ವಿಷನ್ನಲ್ಲಿ ಕೊಟ್ಟಂಥ ಅವ್ರಿಗೆ ಪ್ರಮಾಣ ಇವೆಲ್ಲವನ್ನು ಆಧರಿಸಿದ ಮೇಲೆ ಅವ್ರನ್ನ ಆ ನಂತರ ಕಳಿಸ್ತಾ ಇದ್ದರು. ಅಂದರೆ ಒಂದು 20 ವರ್ಷದ ಸೇನಾ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಕನಿಷ್ಠ 2ರಿಂದ 3 ವರ್ಷದ ತರಬೇತಿಗೆ ಪಡೀತಾ ಇದ್ದರು. ಆಗ ಮಾತ್ರ ಈ ದೇಶದ ಗಡಿ ಭಾಗಗಳ ಅಥವಾ ಶತ್ರುವಿನ ವಿರುದ್ಧ, ಹಲವಾರು ಬಗೆಯ ಶತ್ರುಗಳ ವಿರುದ್ಧ ದೇಶವನ್ನು ರಕ್ಷಿಸುವುದಕ್ಕೂ ಸಾಧ್ಯ ಆಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಸೇನೆಗೆ ಜನರನ್ನು ಆಕರ್ಷಿಸುವುದಕ್ಕೋಸ್ಕರ ಹಲವಾರು ಬಗೆಯ ಒಂದು ಸವಲತ್ತುಗಳನ್ನು ಕೂಡ ಸೈನಿಕರು ಕೊಡ್ತಿದ್ರು. ಸವಲತ್ತು ಅನ್ನಬಾರ್ದು, ಅದನ್ನು ಅವರು ಈ ದೇಶಕ್ಕೆ ಮಾಡುವ ಸೇವೆಗಾಗಿ ಅವರಿಗೆ ಕೊಡುವಂತಹ ಒಂದು ವೇತನ ಇತ್ಯಾದಿ ರೂಪದ ಪರಿಹಾರ. ಅದು ಉದಾಹರಣೆಗೆ ಕರ್ತವ್ಯ ನಿರತರಾಗಿರುವಾಗ ಮೃತರಾದರೆ ಕನಿಷ್ಠ ಪಕ್ಷ 2ರಿಂದ 2.5 ಕೋಟಿಯಷ್ಟು ಹಣ ಅವರಿಗೆ ಒಟ್ಟು ಮೊತ್ತದಲ್ಲಿ ಬೇರೆ ಬೇರೆ ವಿಭಾಗಗಳ ಮೂಲಕ ಸಿಗ್ತಾ ಇತ್ತು. ಹಾಗೂ ಅಕಸ್ಮಾತ್ ಹಾಗೆ ಕರ್ತವ್ಯ ನಿರತರಾಗಿರಬೇಕಾದ್ರೆ ಅಂಗವಿಕಲರಾದರೆ ಅವ್ರಿಗೆ ಉಳಿದ ಒಟ್ಟು ಸೇವಾವಧಿಗೆ ಸಂಬಳದ ಜೊತೆಗೆ ಆಸ್ಪತ್ರೆಯ ವೆಚ್ಚ, ಡಿಸೆಬಿಲಿಟಿಯ ವೆಚ್ಚ ಮತ್ತು ಕುಟುಂಬದ ನಿರ್ವಹಣೆಯ ವೆಚ್ಚವನ್ನು ಕೂಡ ಒಳಗೂಡಿಸಿ ಕೊಡ್ತಾ ಇದ್ದರು. ಹಾಗೂ ಸೈನಿಕರು ನಿವೃತ್ತರಾದರೆ ಜೀವನ ಪರ್ಯಂತ ಅವರಿಗೆ ನಿವೃತ್ತಿ ವೇತನ ಸಿಗ್ತಿತ್ತು. ಅವರು ತೀರ್ಕೊಂಡ ನಂತರವೂ ಕೂಡ ಅವರ ಹೆಂಡತಿಗೆ ನಿವೃತ್ತಿ ವೇತನ ಸಿಗ್ತಿತ್ತು. ಒಂದು ವೇಳೆ ಸೈನಿಕರು ಕರ್ತವ್ಯ ನಿರತರಾಗಿದ್ದಾಗ ಮೃತರಾದರೆ ಉಳಿದ ಸೇವಾವಧಿಯ ಒಟ್ಟು 1-2.5 ಕೋಟಿಯಷ್ಟು ಪರಿಹಾರ ಮಾತ್ರ ಅಲ್ದಿರ ಉಳಿದ ಸೇವಾವಧಿಯ ವೇತನದ ಜೊತೆಗೆ ಆ ಕುಟುಂಬಕ್ಕೆ ಮತ್ತು ಕುಟುಂಬದಲ್ಲಿ ಅವರ ಮೇಲೆ ಅವಲಂಬಿತರಾದವ್ರಿಗೆ ಇಡೀ ಜೀವನ ಪರ್ಯಂತ ಅವರ ಎಷ್ಟು ವರ್ಷದ ಅವಧಿ ಇತ್ತು ಅಲ್ಲಿಯ ತನಕ ನಿವೃತ್ತಿ ವೇತನ, ಆಮೇಲೆ ಅವ್ರ ಹೆಂಡತಿಗೂ ಕೂಡ ನಿವೃತ್ತಿ ವೇತನ ಸಿಗ್ತಾ, ಹೆಂಡತಿ ಅಥವಾ ಯಾರು ಅವಲಂಬಿತರು ಅವರಿಗೆ ನಿವೃತ್ತಿ ವೇತನ ಸಿಗ್ತಾ ಇತ್ತು. ಅದಲ್ಲದಿರ ಆಸ್ಪತ್ರೆಯ ಸೌಲಭ್ಯಗಳು ಹಾಗೂ ವಿಶೇಷವಾಗಿ ಡಿಫೆನ್ಸ್ ಕ್ಯಾಂಟೀನ್ ಅಂತಾರೆ. ಡಿಫೆನ್ಸ್ ಕ್ಯಾಂಟೀನಲ್ಲಿ ಓಪನ್ ಮಾರ್ಕೆಟಲ್ಲಿ, ಮುಕ್ತ ಮಾರುಕಟ್ಟೆನಲ್ಲಿ ಏನು ತೆರಿಗೆ ಇರ್ತದೆ ಆ ತೆರಿಗೆಯನ್ನು ಕಡಿಮೆ ಮಾಡಿ ಸೈನಿಕರಿಗೆ ಸರಕುಗಳನ್ನು ಮಾರಾಟ ಮಾಡ್ತಾರೆ. ಆವಾಗ ಡಿಫೆನ್ಸ್ ಸೌಲಭ್ಯ ಇರ್ಬೋದು, ಆಸ್ಪತ್ರೆಯ ಸೌಲಭ್ಯ ಇರ್ಬೋದು, ಇವೆಲ್ಲವೂ ಕೂಡ ರೆಗ್ಯುಲರ್ ಸೈನಿಕರಿಗೆ ಸಿಗುತ್ತೆ. ಇಷ್ಟೆಲ್ಲ ಆದಮೇಲೆ ನಿವೃತ್ತಿ ಆದ ನಂತರ ಅವರಿಗೆ ನಿವೃತ್ತ ಸೈನಿಕ, ಎಕ್ಸ್ ಸರ್ವಿಸ್ ಮೆನ್ ಅನ್ನುವಂತಹ ಒಂದು ಪದವಿ ಇರುತ್ತೆ. ಹಾಗೂ ಸರ್ಕಾರದ ಬೇರೆ ಬೇರೆ ಸಿವಿಲ್ ನಾಗರಿಕ ಸೇವಾ ವಲಯಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅಥವಾ ಯಾವುದಾದ್ರೂ ಎಂಪ್ಲಾಯ್ಮೆಂಟಲ್ಲಿರ್ಬೋದು, ಎಜುಕೇಷನ್ನು, ಹೈಯರ್ ಎಜುಕೇಷನ್ನು, ಯಾವುದೇ ವಿಷಯಗಳಲ್ಲಿ ನಿವೃತ್ತ ಸೈನಿಕರಿಗೆ ನಿರ್ದಿಷ್ಟ ಬಗೆಯಾದಂಥ ರಿಸರ್ವೇಷನ್ ಕೂಡ ಸಿಗ್ತಿತ್ತು. ಎಕ್ಸ್ ಸರ್ವಿಸ್ ಮೆನ್ನ ಅವಲಂಬಿತರಿಗೂ ಕೂಡ ಅವರ ಮಕ್ಕಳಿಗೂ ಕೂಡ ಎಜುಕೇಷನಲ್ಲಿ ಮತ್ತು ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಪ್ರಿಫರೆನ್ಸ್, ಆದ್ಯತೆ ಸಿಗ್ತಿತ್ತು, ಒಂದು ಬಗೆಯ ಮೀಸಲಾತಿ ಸಿಗ್ತಾ ಇತ್ತು. ಅಂದರೆ ಒಬ್ಬ ರೆಗ್ಯುಲರ್ ಸೈನಿಕನಿಗೆ ಸೇನೆಯಲ್ಲಿ ಕೆಲಸ ಮಾಡುವುದಕ್ಕೆ ಪ್ರೋತ್ಸಾಹ ಕೊಡುವುದಕ್ಕಾಗಿ ಈ ದೇಶ ಇಷ್ಟು ಅವಕಾಶಗಳನ್ನು ಅವರಿಗೆ ಕೊಡ್ತಾ ಇತ್ತು. ಆದ್ದರಿಂದಲೇ ಬೇರೆ ವಿಷಯದಲ್ಲಿ ಉದ್ಯೋಗದ ಅವಕಾಶಗಳೇ ಕಡಿಮೆ ಇರೋದರಿಂದ ಸೇನೆಯಲ್ಲಿ ಸೇರಿಕೊಳ್ಳುವುದಕ್ಕೆ ಒಂದು ಬಗೆಯ ತೀವ್ರ ಪೈಪೋಟಿ, ಅತ್ಯಂತ ಬಡತನದಲ್ಲಿರುವ ನಿರುದ್ಯೋಗ ಜಾಸ್ತಿ ಇರುವಂತಹ ಈ ದೇಶದ ರಾಜ್ಯಗಳಲ್ಲಿ, ವಿಶೇಷವಾಗಿ ಉತ್ತರ ಭಾರತದ ರಾಜ್ಯಗಳಲ್ಲಿ, ದಕ್ಷಿಣ ಭಾರತದಂಥ ಹಿಂದುಳಿದಿರುವಂಥ ಜಿಲ್ಲೆಗಳಲ್ಲಿ ದೊಡ್ಡ ರೀತಿಯಲ್ಲಿ ಇರ್ತಿತ್ತು. ನೀವು ಬೇರೆ ಯುರೋಪ್ ಮತ್ತು ಅಮೇರಿಕಾಗಳಿಗೆ ಹೋಲಿಸಿದ್ರೆ ಅಲ್ಲಿ ಸೇನೆಯ ಆಯ್ಕೆ ಮಾಡಿಕೊಳ್ಳುವುದು ಕೊನೆಯ ಆದ್ಯತೆ. ಯಾಕಂದರೆ ಬೇರೆ ಹಲವಾರು ರೀತಿಯ ಉದ್ಯೋಗಗಳನ್ನು ಪಡ್ಕೊಳ್ಳೋದಿರುತ್ತೆ. ಹೀಗಾಗಿ ಅಲ್ಲಿ ಕಾನ್ಸ್ಕ್ರಿಪ್ಷನ್ ಅಂತ ತಂದುಬಿಟ್ರು. ಅಂದರೆ ಕಡ್ಡಾಯವಾಗಿ ಸೇನೆಯಲ್ಲಿ ಕೆಲಸ ಮಾಡಲೇಬೇಕು ಅಂತ. ನೀವು ಕಡ್ಡಾಯ ಮಾಡಲಿಲ್ಲ ಅಂತಂದರೆ ಸೇನೆಗೆ ಬರ್ತೀನಿ ಆಗಲ್ಲ, ಯಾಕಂದರೆ ವಿಪುಲವಾದಂಥ ಬೇರೆ ಉದ್ಯೋಗದ ಅವಕಾಶಗಳಿವೆ ಅಂತೇಳಿ.
ಹೀಗಾಗಿ ಅವರಿಗೆ ಶಾರ್ಟ್ ಸರ್ವಿಸ್ ಕಮಿಷನ್ ಮಾಡೋದಾಗ ಬೇರೆ ಬೇರೆ ಬಗೆಯ ಸೌಲಭ್ಯಗಳನ್ನು ಕೊಟ್ಟು ಅವರನ್ನು ಪುಸಲಾವಣೆ ಮಾಡಬೇಕಾಗ್ತಿತ್ತು ಬೇರೆ ಶ್ರೀಮಂತ ದೇಶಗಳಲ್ಲಿ. ಆದರೆ ನಮ್ಮ ದೇಶದಲ್ಲಿ ನಿರುದ್ಯೋಗ ಇಷ್ಟು ಭೀಕರವಾಗಿ ತಾಂಡವವಾಗ್ತಿರ್ಬೇಕಾದ್ರೆ ಕನಿಷ್ಠ ಸೌಲಭ್ಯಗಳನ್ನು ಕೊಟ್ಟರೂ ಕೂಡ ಹೊಟ್ಟೆಪಾಡಿಗೆ ದೊಡ್ಡ ಮಟ್ಟದಲ್ಲಿ ಕ್ಯೂನಲ್ಲಿ ಇವತ್ತಿಗೂ ಕೂಡ 3,000 ಸೈನಿಕ ಅವಕಾಶಗಳಿತ್ತು ಅಂತಂದರೆ 17 ಲಕ್ಷ 20 ಲಕ್ಷದಷ್ಟು ಅಪ್ಲಿಕೇಶನ್ಗಳನ್ನ ಹಾಕ್ತಾರೆ. ಅದಕ್ಕೋಸ್ಕರನೇ ಯಾವಾಗ ಇದು ರದ್ದಾಯಿತೋ 20ರಿಂದ 22 ವರ್ಷ ಉದ್ಯೋಗ ಸಿಕ್ಕಿ ನಿವೃತ್ತಿ ವೇತನವೂ ಸಿಗುವ ಆನಂತರ ಎಕ್ಸ್ ಸರ್ವಿಸ್ ಮೆನ್ನ ಕೆಲಸವೂ ಸಿಗುವ ಒಂದು ಅವಕಾಶ ಏನಿತ್ತು ಅದು ಯಾವಾಗ ರದ್ದಾಯಿತು 2022ರಲ್ಲಿ, ಇನ್ನು ಮುಂದೆ ಕೇವಲ ಅಗ್ನಿವೀರ್ ಯೋಜನೆ ಮಾತ್ರ ಬರುತ್ತೆ ಅಂತಾಯಿತು. ಆಗ ಉತ್ತರ ಭಾರತದಲ್ಲಿ ದೊಡ್ಡ ನಿರುದ್ಯೋಗ ದಂಗೆಗಳಾದವು. ಇದು ಈ ರೀತಿ ಇದ್ದರೆ ಅಗ್ನಿವೀರ್ ಯೋಜನೆಯಲ್ಲೇನು? ಅಗ್ನಿವೀರ್ ಯೋಜನೆಯಲ್ಲೂ ಕೂಡ 17ರಿಂದ 21 ವರ್ಷದ ಅವಧಿನಲ್ಲಿರುವವರನ್ನ ಸೇರಿಸ್ಕೊಳ್ತಾರೆ. ಆದರೆ ಇವರು ಕೇವಲ 4 ವರ್ಷಗಳ ಕಾಲ ಮಾತ್ರ ಅವ್ರನ್ನ ಸೇನೆಯಲ್ಲಿ ನಿಯೋಜನೆ ಮಾಡಲಾಗುತ್ತೆ. ಸೈನಿಕರಿಗೆ ನಾನು ಆಗಲೇ ಹೇಳಿದಾಗೆ ರೆಗ್ಯುಲರ್ ಸೈನಿಕರಿಗೆ 3 ವರ್ಷದ ತರಬೇತಿ ಇದ್ದರೆ ಇವ್ರಿಗೆ ಕೇವಲ 6 ತಿಂಗಳ ತರಬೇತಿಯನ್ನು ಕೊಡಲಾಗುತ್ತೆ. 6 ತಿಂಗಳ 17ರಿಂದ 18 ವರ್ಷದ ಹುಡುಗರು ಅರ್ಥ ಮಾಡ್ಕೊಳ್ಳೋಣ. ಕೇವಲ 6 ತಿಂಗಳ ತರಬೇತಿಯನ್ನು ಕೊಟ್ಟು ನೀವು ಅವ್ರನ್ನ ರಣರಂಗಕ್ಕೆ ಕಳಿಸಿದ್ರೆ ಅಲ್ಲಿ ಶತ್ರುಗಳು, ಉದಾಹರಣೆಗೆ ಚೈನಾದಲ್ಲಿ ಕನಿಷ್ಠ ಈ ಥರ ಸ್ಕೀಮ್ಗಳಿಲ್ಲ. ಅಲ್ಲಿ 5ರಿಂದ 6 ವರ್ಷಗಳ ಕಾಲ ಸಂಪೂರ್ಣವಾಗಿ ಸೇನಾ ತರಬೇತಿ ಪಡೆದಿರುವಂಥ ಪರಿಪೂರ್ಣ ಸೈನಿಕರ ಎದುರು 17ರಿಂದ 24 ವರ್ಷ 20-21 ವರ್ಷದ ಯುವಕರು ಅರೆಬರೆ ತರಬೇತಿ ಪಡ್ಕೊಂಡು ಬಂದು ನಿಂತರೆ ದೇಶದ ರಕ್ಷಣೆ ಆಗುತ್ತಾ? ಸೈನಿಕರ ರಕ್ಷಣೆ ಆಗುತ್ತಾ? ಎರಡನೇದಾಗಿ ನಾನಾಗಲೇ ಹೇಳಿದ ಕೇವಲ 4 ವರ್ಷ, ಇದು 4 ವರ್ಷ ಆದಮೇಲೆ ಅವರನ್ನು ಹೊರಗಡೆ ಹಾಕಲಾಗುತ್ತೆ. ಏನು ಸಂಬಳ ಸಿಗುತ್ತೆ ಅವ್ರಿಗೆ? ಈಗ ನಿಮ್ಮ ಮೊಬೈಲ್ನ ಪರದೆಯ ಮೇಲೆ ಸರ್ಕಾರದೇ ಕೊಟ್ಟಿರುವಂತಹ ಒಂದು ಹೇಳಿಕೆ, ಸರ್ಕಾರದ ಅಧಿಕೃತವಾದಂಥ ಈ ಒಂದು ಯೋಜನೆಯ ಬಗ್ಗೆ ವಿವರಗಳು ಬರುತ್ತೆ. ಅದರಲ್ಲಿ ನೀವು 20ನೇ ಪಾಯಿಂಟನ್ನು ನೋಡಿ. ರೆಮ್ಯುನರೇಷನ್ ಪ್ಯಾಕೇಜ್ ಅಂತ ಹೇಳಿದಾಗ ಅದರಲ್ಲಿ 4 ವರ್ಷಗಳಲ್ಲಿ ಮೊದಲನೇ ವರ್ಷ ತಿಂಗಳಿಗೆ 30,000, 2ನೇ ವರ್ಷ ತಿಂಗಳಿಗೆ 33,000, 3ನೇ ವರ್ಷ ತಿಂಗಳಿಗೆ 36,500, 4ನೇ ವರ್ಷ 40,000. ಆದರೆ ಪಕ್ಕದಲ್ಲಿ ಇನ್ನೊಂದು ಕಾಲಮ್ ಇದೆ ನೋಡಬೇಕು. ಮೊದಲನೇ ವರ್ಷದಲ್ಲಿ 30,000 ಅವ್ರಿಗೆ ಸಂಬಳ ಸಿಕ್ಕರು, ಅವರು ಕೈಗೆ ಸಿಗೋದು ಬರೀ 21,000. ಇದು ಕನಿಷ್ಠ ಕೂಲಿ ಅಂತ ಅಂದ್ಬಿಟ್ಟು ಇವತ್ತೇನು ಎಲ್ಲರೂ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇವತ್ತು ಏರ್ತಿರುವಂಥ ಹಣದುಬ್ಬರ ಇತ್ಯಾದಿಗಳನ್ನ ಲೆಕ್ಕ ಹಾಕಿದ್ರೆ ಕನಿಷ್ಠ 35ರಿಂದ 36,000 ರೂಪಾಯಿ ಸಂಬಳ ಕೊಟ್ಟರೆ ಘನತೆಯಿಂದ ಬಡವರಾಗಾದರೂ ಬದುಕಕ್ಕೆ ಸಾಧ್ಯ. ಇಲ್ಲಿ 21,000 ಕೊಡ್ತಾರೆ, 30,000 ಅಂತ ಹೇಳಿದ್ರು. ಇನ್ನು 9,000ವನ್ನು ಅವರ ಸಂಬಳದಲ್ಲೇ 9,000ವನ್ನು ಕಳೆದು ಅವರ ಹೆಸರಿನಲ್ಲಿ ಒಂದು ಸೇವಾನಿಧಿ ಅಕೌಂಟನ್ನು ಶುರು ಮಾಡಿ 9,000 ಅಲ್ಲಿ ಕೂಡಿರ್ತಾರೆ. ಯಾಕಂದರೆ ರಿಟೈರ್ ಆದಮೇಲೆ ಆ ಹಣವನ್ನು ಕೊಡೋದಕ್ಕೆ 9,000 ಇವ್ರು ಇಟ್ಟರೆ ಸರ್ಕಾರ 9,000 ಇಟ್ಟು ಮೊದಲನೇ ವರ್ಷದಲ್ಲಿ ಇವರಿಗೆ ಕೊಡುವ 30,000ದಲ್ಲಿ 9,000ವನ್ನು ಕಡಿತ ಮಾಡ್ತಾರೆ. 2ನೇ ವರ್ಷದ 33,000ದಲ್ಲಿ 23,100 ರೂಪಾಯಿ ಮಾತ್ರ. ಹಾಗೆ ನೀವು ಕಳೆದ 4ನೇ ವರ್ಷದಲ್ಲಿ 40,000 ಅಂತ ಹೇಳಿದ್ರು ಕೂಡ ಕೈಗೆ ಸಿಗೋದು 28,000. ಇನ್ನು 12,000ವನ್ನು ಅವರ ಸಂಬಳದಲ್ಲೇ ಸೇವಾನಿಧಿಗೆ ಅಂತ ಎತ್ತಿಡಲಾಗುತ್ತೆ. ಹೀಗಾಗಿ ಅವರು 4 ವರ್ಷ ಮುಗಿದು ರಿಟೈರ್ ಆದಮೇಲೆ ಅವರು ಕೈಗೆ ಸಿಗೋದೆಷ್ಟು? ಕೈಗೆ ಸಿಗೋದು ಅವ್ರದ್ದೇ ಒಟ್ಟು 10 ಲಕ್ಷದಷ್ಟು ಮೊತ್ತ ಇದ್ದರೆ ಅದರಲ್ಲಿ 5 ಲಕ್ಷಕ್ಕಿಂತಲೂ ಹೆಚ್ಚು ಹಣವನ್ನು ಇವ್ರದ್ದು ಹಣದಿಂದಲೇ, ಇವ್ರ ಸಂಬಳದಿಂದಲೇ ಕಿತ್ತಿಟ್ಟಿರೋದು. ಇನ್ನು 5 ಲಕ್ಷ ಸರ್ಕಾರ ಕೊಟ್ಟು 10 ಲಕ್ಷ ರೂಪಾಯಿ ಕೊಟ್ಟು ಹೊರಗಟ್ಟುತ್ತೆ. ಅದರಿಂದ ಆಚೆಗೆ ಇವ್ರಿಗೆ ಎಕ್ಸ್ ಸರ್ವಿಸ್ ಮೆನ್ ಅನ್ನುವಂತಹ ಹೆಸರು ಕೂಡ ಅವ್ರಿಗೆ ಇರೋದಿಲ್ಲ. ಕೇವಲ 6 ತಿಂಗಳ ತರಬೇತಿಯನ್ನು ಮಾತ್ರ ಇವರು ಪಡೆದಿರ್ತಾರೆ. ಆದ್ದರಿಂದ ವಿಶೇಷ ಬಗೆಯ ಕೌಶಲ್ಯ, ಒಂದು ಸರ್ಟಿಫಿಕೇಟ್ ಏನೋ ಕೊಡ್ತಾರೆ, ಈ ರೀತಿ ಕೌಶಲ್ಯದಲ್ಲಿ ಇದ್ದಾರೆ ಇವರು ಅಂತೇಳಿ, ಅದು ಮಾರ್ಕೆಟಲ್ಲಿ ನಡೆಯೋದಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಒಟ್ಟಾರೆ ಸಮಾಜದಲ್ಲಿ ಅಷ್ಟು ಉದ್ಯೋಗಗಳೇ ಸೃಷ್ಟಿಯಾಗ್ತಿಲ್ಲ. ಶಸ್ತ್ರಾಸ್ತ್ರ ತರಬೇತಿಯೊಂದಿಗೆ 4 ವರ್ಷ ಇದು ಮಾಡಿ ಸಂಪೂರ್ಣವಾಗಿ ಹೊರಗಟ್ಟದ ಮೇಲೆ ಎಷ್ಟು ಫ್ರಸ್ಟ್ರೇಷನಲ್ಲಿ ಈ ಜನ ಕೆಲಸ ಮಾಡಬೇಕು ಅಂತಂದರೆ ಉದ್ಯೋಗವೂ ಸಿಗೋದಿಲ್ಲ. ಯಾಕಂದರೆ ಆ 4 ವರ್ಷ ಏನಿದೆ, 17ರಿಂದ 22, 23 ವರ್ಷದ ತನಕ ಏನಿದೆ, ಆ ಅವಧಿನಲ್ಲಿ ಅವರು ಯಾವ ಓದನ್ನು ಓದಬೇಕಂತಿದ್ರು ಆ ಓದು ಮುಗ್ದೋಗಿರೋ, ಆ ಓದು ಬಿಟ್ಟೇ ಬಂದಿರ್ತಾರೆ. ಆ ಓದು ಬಿಟ್ಟು ಬಂದಾದ ಮೇಲೆ ಮತ್ತೆ ಅದರಲ್ಲಿ ತೊಡಗಿಸ್ಕೋಬೇಕು ಅಂದರೆ ಈಗಾಗಲೇ ಸುಮಾರಷ್ಟು ವಯಸ್ಸಾಗಿರುತ್ತೆ. ಇವರು ಈ ರೀತಿ ಬಿಟ್ಟು ಬಂದರು, ನಮ್ಮ ದೇಶಕ್ಕಾಗಿ 4 ವರ್ಷ ಅಗ್ನಿವೀರರಾಗಿ ಕೆಲಸ ಮಾಡಿದ್ರು ಅಂತ ಯಾವ ಖಾಸಗಿ ಕಾಲೇಜುಗಳಾಗಲಿ ಸರ್ಕಾರಿ ಕಾಲೇಜುಗಳಾಗಲಿ ಇವ್ರಿಗಾಗಿ ಅಗ್ನಿವೀರರ ಮೀಸಲಾತಿ ಅಂತ ಅಂದ್ಬಿಟ್ಟು ಯಾವ ಕಾಲೇಜುಗಳಲ್ಲೂ ಕೂಡ ಇಲ್ಲ. ಸರ್ಕಾರ ಆ ನೀತಿ ಮಾಡಿಲ್ಲ. ಹೀಗಾಗಿ ದೇಶ ಅನ್ನೋದಕ್ಕಿಂತ ಈ ಮೋದಿ ಸರ್ಕಾರ
ಈ ದೇಶದ ಜನರ ಬಡತನದ ಅಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಂಡು ಅವರ ಯೌವನದ ಶಕ್ತಿಯನ್ನು ಹಿಂಡಿ ಹೀರಿ ಆಮೇಲೆ ಬಿಸಾಕ್ದಂಗೆ ಆಗುತ್ತೆ. ಇದು ಅಗ್ನಿವೀರ್ ಯೋಜನೆಯಲ್ಲಿ. ಇದರಲ್ಲಿ ಇವರು ರಿಟೈರ್ ಆದಮೇಲೆ 4 ವರ್ಷ ಆದಮೇಲೆ ಅಗ್ನಿವೀರ ಯೋಜನೆಯಲ್ಲಿ ಭರ್ತಿಯಾದಂಥ ಸೈನಿಕರಿಗೆ ಯಾವ ನಿವೃತ್ತಿ ವೇತನವೂ ಇರುವುದಿಲ್ಲ. ಇವ್ರಿಗೇ ಇಲ್ಲ ಅಂದರೆ ಇವ್ರ ಹೆಂಡತಿಗೂ ಇರೋದಿಲ್ಲ, ಕುಟುಂಬಕ್ಕೂ ಇರೋದಿಲ್ಲ. ಅಗ್ನಿವೀರ್ ಯೋಜನೆಯ ಫಲಾನುಭವಿ ಅನ್ನೋ ಕಾರಣಕ್ಕೋಸ್ಕರ, ಅಗ್ನಿವೀರ್ ಯೋಜನೆಯ ಸೈನಿಕ ಅನ್ನುವ ಕಾರಣಕ್ಕಾಗಿ ಯಾವ ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲೂ ವಿಶೇಷ ಸೌಲಭ್ಯಗಳು ಸಿಗೋದಿಲ್ಲ. ರೆಗ್ಯುಲರ್ ಸೈನಿಕರಿಗೆ ನಿವೃತ್ತಿಯಾದ ನಂತರವೂ ಸಿಗಬಹುದಾದಂಥ ದೊಡ್ಡ ಮೊತ್ತದ ಎಕ್ಸ್ಗ್ರೇಷಿಯಾ ಹಣ ಇರ್ಬೋದು, ನಿವೃತ್ತಿ ವೇತನ ಇರ್ಬೋದು, ಮೆಡಿಕಲ್ ಸೌಲಭ್ಯ ಇರ್ಬೋದು, ಎಜುಕೇಷನ್ ಇರ್ಬೋದು, ನಿವೃತ್ತ ಸೈನಿಕ ಅನ್ನುವಂತಹ ವಿಶೇಷ ಅರ್ಹತೆ ಇರ್ಬೋದು, ಇದು ಯಾವುದೂ ಅಗ್ನಿವೀರರಿಗೆ ಇರುವುದಿಲ್ಲ. ಹೀಗಾಗಿ ಏನಾಗಿದೆ, ಈ 20 ವರ್ಷಗಳ ಸೇವಾವಕಾಶ ಸೈನ್ಯದಲ್ಲಿದೆ ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಸೈನ್ಯಕ್ಕೆ ಸೇರ್ಕೊಳ್ತಿದ್ದಂಥ ಜನರ ಉತ್ಸಾಹವೇ ದೊಡ್ಡ ಪ್ರಮಾಣದಲ್ಲಿ ಈಗ ಕಡಿಮೆ ಆಗ್ತಾ ಇದೆ. ಇದೆಲ್ಲ ಒಂದಾದರೆ, ಸೇವೆಯಲ್ಲಿದ್ದಾಗ, ಆ 4 ವರ್ಷದಲ್ಲಿ ಸೇವೆಯಲ್ಲಿದ್ದಾಗ ಸತ್ತರೆ ಏನು ಸೌಲಭ್ಯ ಸಿಗುತ್ತೆ, ಇದರ ಬಗ್ಗೆನೂ ಕೂಡ ತುಂಬ ಸ್ಪಷ್ಟವಾಗಿ ಇದೇ ಸರ್ಕಾರದ ಅಧಿಕೃತ ಹೇಳಿಕೆಯಲ್ಲಿ ನೀವು 22ನೇ ಪಾಯಿಂಟಲ್ಲಿ ನೀವು ನೋಡಿದ್ರೆ, ಲೈಫ್ ಇನ್ಶೂರೆನ್ಸ್ ಜೀವ ವಿಮೆ 48 ಲಕ್ಷದಷ್ಟು. ಇದಲ್ಲದಿರ ಸಾವುಗಳನ್ನು ಇದೇ ಸರ್ಕಾರದ ಅಧಿಕೃತ ಹೇಳಿಕೆಯ 27ನೇ ಅಂಶದಲ್ಲಿ ನೀವು ನೋಡಿದ್ರೆ, ಅಗ್ನಿವೀರರ ಸಾವುಗಳನ್ನು 3 ಬಗೆಯ ಸಾವುಗಳನ್ನಾಗಿ ವಿಂಗಡಿಸುತ್ತೆ ಸರ್ಕಾರ. ಮೊದಲನೇ ಬಗೆಯ ಸಾವು ಎಕ್ಸ್ ವರ್ಗೀಕರಣದ ಸಾವು. ಆ ಸಾವು, ನೀವು 4 ವರ್ಷದ ಅಗ್ನಿವೀರರಾಗಿ ಕೆಲಸ ಮಾಡ್ತಿರ್ತೀರಿ, ಆದರೆ ನೀವು ಸತ್ತಾಗ ಅಧಿಕೃತ ಕರ್ತವ್ಯ ನಿರ್ವಹಣೆಯಲ್ಲಿರುವುದಿಲ್ಲ. ಅದನ್ನು ಎಕ್ಸ್ ಮಾದರಿ ಸಾವು ಅಂತ ಕರೀತಾರೆ. ವೈ ಮಾದರಿ ಸಾವು ಅಂತಂದರೆ, ನೀವು ಅಧಿಕೃತ ಕರ್ತವ್ಯ ನಿರ್ವಹಣೆಯಲ್ಲಿರ್ತೀರಿ ಅಗ್ನಿವೀರರಾಗಿ, ಅಪಘಾತಕ್ಕೆ ಈಡಾಗಿ ಸಾಯುತ್ತೀರಿ. ಅಧಿಕೃತ ಕರ್ತವ್ಯದಲ್ಲಿದ್ದಾಗ ಶತ್ರು ದಾಳಿಯಿಂದಲ್ಲ, ಆಕಸ್ಮಿಕದಿಂದಾಗಿ ಏನೋ ಸತ್ತೋಗ್ತೀರಿ, ಅದು ವೈ ಬಗೆಯ ಸಾವು. ಝೆಡ್ ಬಗೆಯ ಸಾವು ಅಂತಂದರೆ, ಕರ್ತವ್ಯ ನಿರ್ವಹಣೆ ಮಾಡಬೇಕಾದ್ರೆ ಶತ್ರುವಿನ ದಾಳಿಗೆ ತುತ್ತಾಗಿ ಸಾಯುವುದನ್ನು ಝೆಡ್ ಬಗೆಯ ಸಾವು ಅಂತ ಕರೀತಾರೆ. ಇದರಲ್ಲಿ ಯಾವ್ಯಾವ ಸಾವಿಗೆ ಏನೇನು ಪರಿಹಾರ ಅನ್ನೋದನ್ನು 29ನೇ ಪಾಯಿಂಟಲ್ಲಿ ವಿವರಿಸ್ತಾರೆ. ನೀವು ಅದರಲ್ಲಿ ನೋಡ್ಬೋದು. ಅದರಲ್ಲಿ ಕ್ಯಾಟಗರಿ ಎ ಅಂದರೆ ಎಕ್ಸ್ ಬಗೆಯ ಸಾವು. ಅಗ್ನಿವೀರರಾಗಿದ್ದೀರಿ, ಕೆಲಸ ಮಾಡಿ ಬಂದಿರ್ತೀರಿ, ಮಲಕೊಂಡಿದ್ದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ನೀವು ಕೆಲಸದಲ್ಲಿದ್ದಂಥ ಟೆನ್ಷನ್ನೇ ಕಾರಣ ಇರ್ಬೋದು, ಆದರೆ ನೀವಾಗ ಕರ್ತವ್ಯ ನಿರ್ವಹಣೆ ಮಾಡ್ತಿರೋದಿಲ್ಲ. ಅಥವಾ ನೀವು 30 ದಿವಸ ರಜಕ್ಕೆ ಹೋಗಿರ್ಬೋದು. ವರ್ಷದಲ್ಲಿ ಅಗ್ನಿವೀರರಿಗೆ ಬರೀ 30 ದಿವಸ ರಜಾ, ರೆಗ್ಯುಲರ್ ಸೈನಿಕರಿಗೆ 90 ದಿವಸ ರಜಾ. ಇದು ಯಾವ ಪ್ರಮಾಣದ ಸೈಕಲಾಜಿಕಲ್ ಒತ್ತಡವನ್ನು ತರಬಹುದು? ರಣರಂಗದಲ್ಲಿ ಶತ್ರುವಿನ ವಿರುದ್ಧ ಹೋರಾಟ ಮಾಡಬೇಕಾಗಿರುವ ಸೈನಿಕನಿಗೆ ಒಂದು ಬಗೆಯ ಸೈಕಲಾಜಿಕಲ್ ಆದಂಥ ಒಂದು ಬಗೆಯ ನೆಮ್ಮದಿ, ಮತ್ತು ತಾನು ಯಾರ ಜೊತೆ ಸೇರಿ ಈ ಯುದ್ಧವನ್ನು ಮಾಡ್ತೀನಿ ಅವರ ಜೊತೆ ಒಂದು ಬಗೆಯ ಭ್ರಾತೃತ್ವದ ಬಾಂಧವ್ಯ. ತಮ್ಮ ಯೂನಿಟ್ಟು, ತಮ್ಮ ಘಟಕ, ಒಬ್ಬರಿಗೋಸ್ಕರ ಇನ್ನೊಬ್ಬರು ಪ್ರಾಣ ಕೊಟ್ಟಾಗುವುದು, ಒಬ್ರಿಗೇನಾದರೂ ಗಾಯಗೊಂಡ್ರೆ ಅವ್ರನ್ನ ಹೊತ್ಕೊಂಡೋಗಿ ರಕ್ಷಣೆ ಮಾಡುವುದು, ಈ ತರಹದ ಒಂದು ಬಂಧು ಬಗೆಯ ಬಾಂಧವ್ಯ ಒಂದು ಯೂನಿಟ್ಟಲ್ಲಿ ಇರಬೇಕು ಅಂತಂದರೆ, ನೀವಲ್ಲಿ ನನಗೆ ನಾಳೆ ರಿಟೈರ್ ಆಗುತ್ತೆ, 6 ತಿಂಗಳಲ್ಲಿ ನನಗೆ ಸತ್ರು ಕೂಡ ನನಗೇನು ಕೂಡ ನಿವೃತ್ತಿ ವೇತನವೂ ಸಿಗಲ್ಲ ಅಂತಂದ್ಬಿಟ್ಟು ನಿರಂತರ ಒಂದು ಬಗೆಯ ದುಗುಡದಲ್ಲಿರುವಂತಹ ಒಬ್ಬ ಅಗ್ನಿವೀರ. ಯಾಕಂತಂದರೆ ಈ ಅಗ್ನಿವೀರ ಯೋಜನೆಯ ಇನ್ನೊಂದು ಮುಖ್ಯವಾದದ್ದೇನಪ್ಪ ಅಂದರೆ, 4 ವರ್ಷ ಆದಮೇಲೆ ನೀವು 10,000 ಜನನ ನೀವು ನೋಂದಾಯಿಸ್ಕೊಂಡ್ರೆ, ಇದರಲ್ಲಿ 7,500 ಜನ ಮನೆಗೆ ಹೋಗ್ತಾರೆ, 2,500 ಜನ ಮಾತ್ರ ಉಳಿತಾರೆ. ಆ 2,500 ಜನರಲ್ಲಿ ಯಾರು ಉಳಿಸ್ಕೋತಾರೆ ಅದರಲ್ಲಿ ನಾನೊಬ್ಬ ಆಗಬೇಕು ಅನ್ನೋದಕ್ಕೆ ತನ್ನ ಜೊತೆಗೆ ಇರುವವರ ಜೊತೆ ಒಂದು ಸ್ಪರ್ಧಾತ್ಮಕತೆ, ಬಾಂಧವ್ಯಕ್ಕಿಂತ ಸ್ಪರ್ಧೆ ಏರ್ಪಟ್ಟರೆ ಆ ಘಟಕ ಹೆಂಗೆ ಕೆಲಸ ಮಾಡ್ಬೋದು, ಇವ್ಯಾವುದನ್ನು ಕೂಡ ಅವರು ಯೋಚನೆ ಮಾಡಿಲ್ಲ. ಈಗ ಆ ರೀತಿ ಸಾವಾಗುತ್ತೆ ಅಂತ, ಎಕ್ಸ್ ಬಗೆಯ ಸಾವಾಗುತ್ತೆ. ಈ ಎಲ್ಲ ಒತ್ತಡದಿಂದ ಸಾಯ್ತಾನೆ ಒಬ್ಬ ಅಂತ ಇಟ್ಕೊಳ್ಳೋಣ. ಕರ್ತವ್ಯ ನಿರ್ವಹಣೆಯಲ್ಲಿ ಇರೋದಿಲ್ಲ, ಆದರೆ ಅಗ್ನಿವೀರನೇ ಆಗಿರ್ತಾನೆ, ಸಾಯ್ತಾನೆ. ಎಕ್ಸ್ ಬಗೆಯ ಸಾವಿಗೆ ಇವ್ರು ಹೇಳ್ತಿರೋದೇನಪ್ಪ ಅಂತಂದರೆ, ಇನ್ಶೂರೆನ್ಸ್ ಕವರ್, ಅವರೇನು ಇನ್ಶೂರೆನ್ಸ್ ಮಾಡಿರ್ತಾರೆ ಅದರಲ್ಲಿ 48 ಲಕ್ಷ ಸಿಗುತ್ತೆ. ಒನ್ ಟೈಮ್ ಎಕ್ಸ್ಗ್ರೇಷಿಯಾ 44 ಲಕ್ಷ ಸಿಗುತ್ತೆ. ಇದರಲ್ಲಿ ವೈ ಮತ್ತು ಝೆಡ್ ಬಗೆಯ, ಇದರಲ್ಲಿ ವೈ ಮತ್ತು ಝೆಡ್ ಬಗೆಯಲ್ಲಿ ಅಧಿಕೃತ ಕರ್ತವ್ಯ ನಿರ್ವಹಣೆ ಮಾಡಬೇಕಾದರೆ, ಶತ್ರುವಿನ ದಾಳಿಗೋ ಅಥವಾ ಕರ್ತವ್ಯ ನಿರ್ವಹಣೆ ಮಾಡ್ತಿರಬೇಕಾದ್ರೆ ಅಪಘಾತದಿಂದಲೋ ಸತ್ತರೆ ಇನ್ಶೂರೆನ್ಸ್ ಕವರ್ 48 ಲಕ್ಷ, ತುಂಬ ಸ್ಪಷ್ಟವಾಗಿ ಅವರು ವೈ ಮತ್ತು ಝೆಡ್ಡಲ್ಲಿ ಬರೆದಿದ್ದಾರೆ. ಒನ್ ಟೈಮ್ ಎಕ್ಸ್ಗ್ರೇಷಿಯಾ 44 ಲಕ್ಷ. ಇದಲ್ದಿರ ಉಳಿದ ಅವಧಿ
ಅವರು ತೀರಿಕೊಂಡ ನಂತರ ಮೃತರಾದ ನಂತರ ಉಳಿದ ಅವಧಿಗೆ ಏನಿತ್ತು ಅದರ ಫುಲ್ ಟೈಮ್ ಸ್ಯಾಲ್ರಿ ಮತ್ತು ಸೇವಾ ನಿಧಿಗೆ ಇವರ ಉಳಿತಾಯದ ಹಣ ಏನಿತ್ತು ಆ ಹಣ ಇವೆಲ್ಲ ಒಟ್ಟು ಸೇರಿ ಕೊಡ್ತಾರೆ. ವೈ ಮತ್ತು ಝೆಡ್ ಬಗೆಯ ಸಾವಿಗೆ, ಎಕ್ಸ್ ಬಗೆಯ ಸಾವಿಗೆ ಅಂದರೆ ಈಗಾಗಲೇ ಕರ್ತವ್ಯ ನಿರತರಾಗಿರೋದಿಲ್ಲ ಆದರೆ ಅಗ್ನಿವೀರರಾಗಿರ್ತಾರೆ, ಅದರಲ್ಲಿ ಇವರಿಗೆ ಸಿಗುವುದು ಜೀವ ವಿಮೆಯ 48 ಲಕ್ಷ ರೂಪಾಯಿ ಮಾತ್ರವೇ ಹೊರತು ಬೇರೆ, ಮತ್ತು ಅವರ ಸೇವಾ ನಿಧಿಯ ಹಣ ಸಿಗುತ್ತೆ ಹೊರತು ಬೇರೆ ಯಾವ ಬಗೆಯ ಹಣವೂ ಕೂಡ ಇವರಿಗೆ ಸಿಗುವುದಿಲ್ಲ. ಸಾವಿನಲ್ಲೂ 3 ಬಗೆಯ ವಿಧ. ಅದರಲ್ಲಿ ತುಂಬ ಸ್ಪಷ್ಟವಾಗಿ ಇವರು ಹೇಳ್ತಿರೋದು ಜೀವ ವಿಮೆದು 48 ಲಕ್ಷ, ಕೇಂದ್ರ ಸರ್ಕಾರ ಕೊಡ್ತಿರೋದು ಎಷ್ಟು? ಕೇವಲ 44 ಲಕ್ಷ. ತುಂಬ ಸ್ಪಷ್ಟವಾಗಿ ಅವರು ಅವರದೇ ಹೇಳಿಕೆಯಲ್ಲಿ ಬರೆದಿದ್ದಾರೆ. ಆ 44 ಲಕ್ಷನೂ ಕೂಡ ಕರ್ತವ್ಯ ನಿರತರಾಗಿದ್ದಾಗ ಸತ್ತಿದ್ದರೆ ಮಾತ್ರ ಅಗ್ನಿವೀರರು ಎಲ್ಲರಿಗೂ ಕೂಡ ಸತ್ತ ಅಗ್ನಿವೀರರಿಗೆ ಎಲ್ಲರಿಗೂ ಕೂಡ ಸಿಗುವುದಿಲ್ಲ. ಪರೋಕ್ಷವಾಗಿ ಕರ್ತವ್ಯ ನಿರ್ವಹಣೆಯ ಒತ್ತಡಗಳೇ ಸಾವಿಗೆ ಕಾರಣವಾಗಿದ್ದರೂ ಕೂಡ ಎಕ್ಸ್ ಬಗೆಯ ಸಾವಿಗೆ ಗುರಿಯಾದಂಥ ಅಗ್ನಿವೀರರಿಗೆ ಆ ಎಕ್ಸ್ ಗ್ರೇಷಿಯ ಕೂಡ ಸಿಗುವುದಿಲ್ಲ. ಹಾಗಾದರೆ 1 ಕೋಟಿ ರೂಪಾಯಿ ಪರಿಹಾರ ಕೊಡ್ತೀವಿ ಅನ್ನೋದು ಶುದ್ಧಾಂಗವಾಗಿ ಸುಳ್ಳು ವಿಷಯ. ಗ್ರೂಪ್ ಇನ್ಶೂರೆನ್ಸ್ನ ಭಾಗವಾಗಿ ಡಿಫೆನ್ಸ್ ಪೆನ್ಷನ್ ನಿಧಿಯಿಂದ ಪ್ರೀಮಿಯಂ ಕಟ್ಟಿ ಬ್ಯಾಂಕುಗಳ ಮೂಲಕ ಸಿಗುವಂತಹ ಪರಿಹಾರ 50 ಲಕ್ಷ ಹಾಗೂ ಜೀವ ವಿಮೆ ಜೀವ ವಿಮಾ ಕೊಡುವಂತಹ 48 ಲಕ್ಷ. ಜೀವ ವಿಮೆ ಅದು ಜೀವ ವಿಮಾ ನಿಗಮ ಕೊಡುತ್ತೋ ಬೇರೆ ಪ್ರೈವೇಟ್ ಇನ್ಶೂರೆನ್ಸ್ಗಳಿಗೆ ಸರ್ಕಾರ ಅದನ್ನು ಕೊಡ್ತದೋ, ಒಟ್ಟಲ್ಲಿ ಜೀವ ವಿಮೆಯಿಂದ 48 ಲಕ್ಷ ಹಾಗೂ ಸರ್ಕಾರ ಕೊಡುವುದು ಕೇವಲ 44 ಲಕ್ಷ ಪರಿಹಾರ ಮಾತ್ರ. ಇದರಲ್ಲೂ ಕೂಡ ಸದನದಲ್ಲಿ ಸುಳ್ಳು ಹೇಳಿದ್ದಾರೆ. ಆ 44 ಲಕ್ಷ ಕೂಡ ಅಜಯ್ ಸುಮಾರ ಪ್ರಕರಣದಲ್ಲಿ ಜನವರಿನಲ್ಲಿ ತೀರ್ಕೊಂಡ್ರೆ ಜುಲೈವರೆಗೂ ಕೂಡ ಇನ್ನೂ ಅದು ಪಾವತಿಯಾಗಿಲ್ಲ. ರೆಗ್ಯುಲರ್ ಸೈನಿಕರು ಮತ್ತು ಗುತ್ತಿಗೆ ಸೈನಿಕರು ಯಾವ ಬಗೆಯ ತಾರತಮ್ಯ! ಒಂದೇ ಸೇನೆಯಲ್ಲಿ ಒಂದು ದೇಶ ಒಬ್ಬ ನಾಯಕ ಬೇಕು, ಒಂದು ದೇಶ ಹೆಚ್ಚು ಕಡಿಮೆ ಒಂದೇ ಪಕ್ಷ ಬೇಕು, ಆದರೆ ಒಂದು ದೇಶ ಒಂದು ಸೇನೆ ಒಂದೇ ಸೈನಿಕ ಒಬ್ಬರೇ ಬಗೆಯ ಸೈನಿಕ ಅಂತ ಯಾಕಾಗ್ದಿರ ಎರಡೆರಡು ಬಗೆಯ ಪರ್ಮನೆಂಟ್ ಸೈನಿಕ, ಗುತ್ತಿಗೆ ಸೈನಿಕ ಸತ್ರು 2ನೇ ದರ್ಜೆ ಸೈನಿಕ ಆಗುವಂತಹ ಈ ಶ್ರೇಣೀಕೃತವಾದಂಥ ತಾರತಮ್ಯ ನೀತಿಯನ್ನು ಸರ್ಕಾರ ಏನು ಜಾರಿಗೆ ತಂದಿದೆ, ಇದು ಒಂದು ಸೇನೆ ಒಳಗಡೆನೇ ಒಂದು ಅಸಮಾಧಾನವನ್ನು ಹುಟ್ಟಾಕತ್ತೆ. ಎರಡನೇದು ಅತ್ಯಂತ ಅಸಮರ್ಪಕವಾದಂಥ ತರಬೇತಿ, ಕೇವಲ 6 ತಿಂಗಳ ತರಬೇತಿ ಹೊಂದಿರುವಂತಹ ಒಬ್ಬ ಸೈನಿಕ ವರ್ಷಾನುಗಟ್ಟಲೆ ತರಬೇತಿಯನ್ನು ಹೊಂದಿರೋ ಶತ್ರುವನ್ನು ಹೆಂಗೆ ಎದುರಿಸಕ್ಕೆ ಸಾಧ್ಯ? ಇದರಿಂದ ದೇಶ ರಕ್ಷಣೆ ಹೆಂಗಾಗುತ್ತೆ? ಹಾಗಿದ್ದ ಮೇಲೆ ತಮ್ಮನ್ನು ತಾವು ದೇಶಭಕ್ತರು ಅಂತ ಕರೆದುಕೊಳ್ಳುವಂಥ ಈ ಸರ್ಕಾರ ಈ ಯೋಜನೆಯನ್ನು ಯಾಕೆ ಮಾಡಿದ್ರು? ಕಾರಣ ಒಂದೇ. ಕಾರಣ ಈ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ವಿದೇಶಿ ಬಂಡವಾಳ ಮತ್ತು ಕಾರ್ಪೊರೇಟ್ ಬಂಡವಾಳ ಹೂಡಿಕೆಗಳು ಆಗಬೇಕು ಅಂತಂದರೆ ಜಾಗತಿಕವಾಗಿ ಇವತ್ತು ಯಾವ ಬಗೆಯ ಒತ್ತಡವನ್ನು ಭಾರತ ದೇಶದ ಸರ್ಕಾರದ ಮೇಲೆ ತರ್ತಿದ್ದಾರೆ ಅಂದರೆ, ನೀವು ಉಳಿದ ಯೋಜನೆಗಳಿಗೆ ಹಾಕುತ್ತಿದ್ದಂಥ ಸರ್ಕಾರಿ ವೆಚ್ಚವನ್ನು ಕಡಿಮೆ ಮಾಡಿ, ಸಬ್ಸಿಡಿ ಕಡಿಮೆ ಮಾಡಿ, ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರಿ ನೌಕರರಿಗೆ ಕೊಡ್ತಿದ್ದಂಥ ಸಂಬಳ ಮತ್ತು ಪಿಂಚಣಿಯ ಮೊತ್ತ ಏನಿದೆ ಅದು ನಿಮ್ಮ ಒಟ್ಟಾರೆ ನಿಮ್ಮ ಆದಾಯದ ಬಹುಪಾಲನ್ನು ಕಬಳಿಸ್ತಿದೆ. ಅದನ್ನು ಕಡಿಮೆ ಮಾಡಿ ಉಳಿಸಿ, ಅದನ್ನು ಉಳಿಸ್ಬಿಟ್ಟು ನಮಗೆ ಬೇಕಾಗಿರೋ ರೋಡುಗಳನ್ನು, ನಮಗೆ ಬೇಕಾಗಿರೋ ಹೈವೇಗಳನ್ನು, ಏರ್ಪೋರ್ಟ್ಗಳನ್ನು, ನಮಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ. ಆಗ ನೀವು ಕಾಂಪಿಟೇಟಿವ್ ಆಗ್ತೀರಿ, ಆಗ ಬಂಡವಾಳ ಬರುತ್ತೆ, ಆಗ GDP ಅಭಿವೃದ್ಧಿ ಆಗುತ್ತೆ. ಇದು 2003ರಿಂದಲೂ ಕೂಡ ಈ ದೇಶ ಎಲ್ಲ ಸರ್ಕಾರಗಳು ಅನುಸರಿಸ್ತಾ ಬಂದಿರುವಂತಹ ಒಂದು ನೀತಿ. ಕಾಂಗ್ರೆಸ್ ಆದರೂ ಅಷ್ಟೇ, BJP ಆದರೂ ಅಷ್ಟೇ. ಆದರೆ BJP ಸರ್ಕಾರ ಅದನ್ನು ಇನ್ನೂ ವೇಗವಾಗಿ ಮಾಡ್ತಿದೆ. ಇವತ್ತು ನಮ್ಮ ದೇಶದ ಒಟ್ಟಾರೆ ಡಿಫೆನ್ಸ್ ಬಜೆಟ್ನಲ್ಲಿ ಡಿಫೆನ್ಸ್ ಬಜೆಟ್ಟು 6.5ರಿಂದ 7 ಲಕ್ಷ ಕೋಟಿ ರೂಪಾಯಿ. ಇದರಲ್ಲಿ ಹೆಚ್ಚು ಕಡಿಮೆ 2.5 ಲಕ್ಷ ಕೋಟಿ ರೂಪಾಯಿ ಪಿಂಚಣಿ ಮತ್ತು ಸಂಬಳಕ್ಕೆ ಆಗುತ್ತೆ. ಇದನ್ನು ಮುಂದಿನ 10-20 ವರ್ಷಗಳಲ್ಲಿ ಕೇವಲ 1 ಲಕ್ಷ ಕೋಟಿಗೆ ಇಳಿಸಿ ಇನ್ನು 1.5-2 ಲಕ್ಷ ಕೋಟಿ ರೂಪಾಯಿ ಏನು ಉಳಿಯುತ್ತೆ ಅದನ್ನು ಆಧುನೀಕರಿಸಬೇಕು. ಅದನ್ನು ಆಧುನೀಕರಣಕ್ಕೆ ವ್ಯಯ ಮಾಡಬೇಕು. ನಿಜ, ಆಧುನೀಕರಣ ಆಗಬೇಕು. ಆದರೆ ಅದನ್ನು ಸೈನಿಕರನ್ನ ಈ ರೀತಿ ಬರಿಗಾಲಲ್ಲಿ ಬೀದಿನಲ್ಲಿ ರಣರಂಗಕ್ಕೆ ತಳ್ಳಿ ಅಸಮರ್ಪಕ ತರಬೇತಿನಲ್ಲಿ ದುಗುಡದಿಂದ ಬೀದಿಗೆ ತಳ್ಳಿ ರಣರಂಗಕ್ಕೆ ತಳ್ಳಿ ನೀವು ಮಾಡೋದಕ್ಕೆ ಸಾಧ್ಯವ? 1.5 ಲಕ್ಷ ಕೋಟಿ ರೂಪಾಯಿ ಉಳಿಸುವುದಕ್ಕೆ, ವರ್ಷಕ್ಕೆ 1.5 ಲಕ್ಷ ಕೋಟಿ ರೂಪಾಯಿ ಉಳಿಸುವುದಕ್ಕೆ 6 ತಿಂಗಳ ತರಬೇತಿ ಕೊಟ್ಟು ಈ ಥರ ಲಕ್ಷಾಂತರ ಜನ ಪ್ರತಿ ವರ್ಷ ರಕ್ಷಣಾ ಪಡೆಗಳಲ್ಲಿ 40ರಿಂದ 50 ಸಾವಿರ ಜನ ರಿಟೈರ್ ಆಗ್ತಾರೆ.
ಈ 50,000 ಜನರದ್ದು ರೆಕ್ರೂಟ್ಮೆಂಟ್, ಹೊಸ ಉದ್ಯೋಗಾವಕಾಶ ಆಗ್ತಿತ್ತದು. ಈಗೇನು ಮಾಡಿದ್ದಾರೆ, ಅದರಲ್ಲಿ ನಿಮಗೆ ರೆಕ್ರೂಟ್ ಆಗೋದು ಪ್ರತಿ ವರ್ಷ ಕೇವಲ ನಿಮಗೆ 40,000 ಅಗ್ನಿವೀರರು ರೆಕ್ರೂಟ್ ಆದರೂ ಕೂಡ ಅವರಲ್ಲಿ ಬರೀ 10,000 ಜನ ಮುಂದುವರಿತಾರೆ, ಇನ್ನು 30,000 ಜನ ವಾಪಸ್ ಹೋಗ್ತಾರೆ. ಸತತವಾಗಿ ಅರೆಬರೆ ತರಬೇತಿ ಪಡೆದಿರೋಂಥ ಸೈನಿಕರ ಸಂಖ್ಯೆಯೇ ಮುಂದಿನ 10 ವರ್ಷಗಳಲ್ಲಿ ಭಾರತದಲ್ಲಿ ಜಾಸ್ತಿ ಆಗುತ್ತೆ. ಇದೊಂಥರ ಈಗಾಗಲೇ ಸೇನಾ ಪರಿಣಿತರು ಹೇಳೋದಂದರೆ ಒಂಥರ ಕಿಂಡರ್ ಗಾರ್ಟನ್ ಸೈನ್ಯ ಥರ ಆಗುತ್ತೆ. ಅಂದರೆ ಬಾಲಕರ ಸೈನ್ಯವಾಗಿ ಇದು ನಿಧಾನಕ್ಕೆ ಪರಿಣಮಿಸುತ್ತೆ. ಇವೆಲ್ಲವೂ ಕೂಡ 1.5 ಲಕ್ಷ ಕೋಟಿ ಉಳಿಸಿ ಅದನ್ನು ದೊಡ್ಡ ಬಗೆಯ ಕಾರ್ಪೊರೇಟ್ ಉದ್ಯಮಗಳ ಮೂಲಭೂತ ಸೌಕರ್ಯಗಳಿಗೆ ಹಾಕುವುದಕ್ಕೆ. ಪ್ರತಿ ವರ್ಷ ಒಂದು ಕಂಪ್ಯಾರಿಸನ್ ನೀವು ನೋಡಿದ್ರೆ, ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿದ್ರು, ಅದರಲ್ಲಾಗಿರುವ ಭ್ರಷ್ಟಾಚಾರದ ಮೊತ್ತವೇ 67,000 ಕೋಟಿ. ನಿಮಗೆ ಜ್ಞಾಪಕ ಇರ್ಬೋದು. ಪ್ರತಿ ವರ್ಷ ಕಾರ್ಪೊರೇಟ್ ಉದ್ಯಮಿಗಳಿಗೆ ಇವರು ಕೊಡ್ತಿರೋಂಥ ಬಡ್ಡಿ ರಿಯಾಯಿತಿ, ಕಾರ್ಪೊರೇಟ್ ಟ್ಯಾಕ್ಸ್ನ ರಿಯಾಯಿತಿ ಏನಿಲ್ಲ ಅಂದರೂ ಕೂಡ 1,56,000 ಕೋಟಿ ರೂಪಾಯಿ. ಹೆಚ್ಚು ಉತ್ಪಾದನೆ ಮಾಡಿ ಅಂತ ಉತ್ತೇಜನ ಕೊಡ್ತೀವಿ ಅಂತೇಳಿ ಕಳೆದ 2 ವರ್ಷದಲ್ಲಿ 2.5 ಲಕ್ಷ ಕೋಟಿ ರೂಪಾಯಿ. ಕೇವಲ ಈ ದೇಶದ 150 ಉದ್ಯಮಿಗಳಿಗೆ ಅವರ ಸಾಲ ಮನ್ನಾ ಮಾಡಿರೋದು ಕಳೆದ 15 ವರ್ಷಗಳಲ್ಲಿ 14 ಲಕ್ಷ ಕೋಟಿ ರೂಪಾಯಿ, ಕಳೆದ 10 ವರ್ಷದಲ್ಲಿ. ಈ ಬಗ್ಗೆ ತಮ್ಮ ಆಪ್ತರಾದಂಥ ಉದ್ಯಮಿಗಳನ್ನು ಬೆಳೆಸುವುದಕ್ಕೆ ದೇಶದ ಸಂಪತ್ತನ್ನು ಸೂರೆ ಹೊಡೆದು ಕೊಡ್ತಾ ದೇಶದ ರಕ್ಷಣೆಗೆ ನಿಂತಿರೋರಿಗೆ ಕನಿಷ್ಠ ಪಕ್ಷದ ಸೌಲಭ್ಯಗಳನ್ನು, ಕನಿಷ್ಠ ಪಕ್ಷದ ಸವಲತ್ತನ್ನು ಕೊಡದಿರ ಅವರನ್ನು ಅರೆಬರೆ ತರಬೇತಿ ಕೊಟ್ಟು ಶತ್ರುಗಳ ಬಾಯಿಗೆ ತುತ್ತಾಗುವಂತೆ ಮಾಡುವುದೇನಿದೆ, ಇದು ದೇಶದ್ರೋಹ ಅಲ್ಲದೆ ಇನ್ಯಾವುದು ದೇಶದ್ರೋಹ. ಆದ್ದರಿಂದ ನಿಜವಾದ ದೇಶಭಕ್ತರೆಲ್ಲರೂ ಕೂಡ ಈ ಕೂಡಲೇ ಈ ಅಗ್ನಿವೀರ್ ಯೋಜನೆ ರದ್ದಾಗಬೇಕು. ಹಾಗೂ ಸೇನೆಯಲ್ಲಿ ಈ ಹಿಂದೆ ಹೆಂಗೆ ರೆಕ್ರೂಟ್ಮೆಂಟ್ ಆಗ್ತಿತ್ತೋ ಅದೇ ರೀತಿಯ ರೆಕ್ರೂಟ್ಮೆಂಟ್ಗೆ, ಪೂರ್ಣಾವಧಿಯ ರೆಕ್ರೂಟ್ಮೆಂಟ್ಗೆ ಆಗಬೇಕು, ಪೂರ್ಣ ತರಬೇತಿ ಸಿಗಬೇಕು. ಖಂಡಿತವಾಗಿ ಸೇನಾ ಬಜೆಟಲ್ಲಿ ಇವರ ಸೈನಿಕ ಕಲ್ಯಾಣಕ್ಕಾಗಿ ಒಂದಷ್ಟು ಬಜೆಟ್ ಹೆಚ್ಚಾಗಬೇಕು. ಅದನ್ನು ನೀವು ಏನು ಶ್ರೀಮಂತರಿಗೆ ನೀವು ಕೊಟ್ಟು ಸವಲತ್ತುಗಳನ್ನ ಕೊಟ್ಟು ಭ್ರಷ್ಟಾಚಾರ ಮಾಡ್ತಿದ್ರಿ ಅದರಿಂದ ವಸೂಲಿ ಮಾಡಿಕೊಡ್ಬೇಕೇ ಹೊರತು ಬಡ ರೈತರ ಮಕ್ಕಳನ್ನು ಗಡಿಗಳಲ್ಲಿ ಈ ರೀತಿ ಬರಿಗಾಲಲ್ಲಿ ನಿಲ್ಲಿಸಿ ಶತ್ರುವಿಗೆ ಆಹುತಿ ಮಾಡುವಂಥದ್ದು ಅಪ್ಪಟ ದೇಶದ್ರೋಹ ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.